ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಇವತ್ತು ನಾವು ಒಂದು ವಿಶೇಷವಾದ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮಣ್ಣಿನಲ್ಲಿ ಶಕ್ತಿ ಇದೆಯಾ ಇಲ್ವಾ ಅಂತ ಗುರುತಿಸೋದು ಹೇಗೆ ಅಂತ ಈ ಬಗ್ಗೆ ತಿಳಿಸಿಕೊಡಲು ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ ಅವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರೂಜಿ, ನಾನು ಆಗಲೇ ಹೇಳಿದಾಗ ಈ ಮಣ್ಣಿನಲ್ಲಿ ಶಕ್ತಿ ಇದೆಯಾ ಇಲ್ವಾ ಅಂತ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ಇದೊಂಥರ ತುಂಬ ಕುತೂಹಲಕರವಾದ ವಿಷಯ. ಹಿಂಗಿದು ಶಕ್ತಿ ಇದೆ ಇಲ್ಲ ಅಂತ ಯಾವ ತಗೊಂಡು ಯಾವ ಫ್ಯಾಕ್ಟ್ರಿಗೆ ಚೆಕ್ ಮಾಡಿಸೋದು, ಇದನ್ನ ಎಲ್ಲೋ ಹೋಗೋದು ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಆದರೆ ನಾವು ಕೈಯಲ್ಲಿ ಆಗೋಲ್ಲ, ಅದು ತಿಳ್ಕೊಳ್ಳೋಕ್ಕೂ ಆಗಲ್ಲ, ಆದರೂ ನಾವು ಪ್ರಯತ್ನ ಮಾಡ್ತೀವಿ. ಏನನ್ನ, ನಮ್ಗೆ ಯಾಕೆ ಈ ಸಮಸ್ಯೆ? ಸೊ ಹಾಗೆ ಅದರಲ್ಲಿ ಈ ಸಮಸ್ಯೆ ಅನ್ನೋದ್ರ ಮೂಲ ಏನು ಅಂದರೆ, ನಾವು ನಿಂತಿರುವ, ಕೂತಿರುವ, ಮಲಗಿರುವ, ಕಟ್ಟುತ್ತಿರುವ ಮಣ್ಣಿನ ಸೊಗಡಿನ ಮೇಲೆ ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ವೈಪರೀತ್ಯಗಳು ಬದಲಾವಣೆ ಆಗ್ತಾ ಹೋಗುತ್ತೆ. ದೇಹದಲ್ಲಿ 1 ಗಂಟೆಗೆ 1 ಸಲ ಫಿಲ್ಟ್ರೇಷನ್ ಅಂದರೆ ನಮ್ಮ ಬ್ಲಡ್ಡು ಚೇಂಜಸ್ ಆಗ್ತಾ ಹೋಗುತ್ತೆ, 1 ಅವರ್ 1 ಸಲ. ಹಾಗೆ ನಮ್ಮ ಭೂಮಿಯಲ್ಲೂ ಕೂಡ ಬದಲಾವಣೆ ಆಗ್ತಾನೆ ಹೋಗುತ್ತೆ, ಅದು ನಿಲ್ಲಲ್ಲ. ಯಾಕೆಂದರೆ ಸುತ್ತೋದು ಅದ್ರ ಕೆಲಸ. ಬಟ್ ನಾವು ಸುತ್ತಾ ಇಲ್ಲ. ನಾವು ಏನು ಮಾಡಬೇಕು ಅಂತ ನಮಗಿನ್ನೂ ಗೊತ್ತಾಗಿಲ್ಲ. ಅದಕ್ಕೆ ನಮಗೇನಾಗಿದೆ ಅಂದರೆ ಎಲ್ಲವೂ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಭೂಮಿ ತಿರುಗ್ತಾ ಇದೆ ಅಂದಮೇಲೆ ನಾವೇನು ಮಾಡಬೇಕು? ನಾವು ತಿರುಗೋಕ್ಕಾಗತ್ತಾ? ಪ್ರಶ್ನೆ ಬರುತ್ತೆ. ತಿರುಗೋದು ಬೇಡ, ಅದು ತಿರುಗೋದನ್ನು ಗಮನಿಸ್ಕೊಂಡು ಸಾಕು ಅಲ್ವಾ? ನಮ್ಮಲ್ಲಿ ನಾವೇನು ಮಾಡೋಣ? ಭೂಮಿ ತಾನೇ ತಿರುಗುತ್ತೆ, ಅದು ನಾವೇನು ಮಾಡೋಕ್ಕಾಗುತ್ತದೆ ಅಂತಕ್ಕಂತಹ ಲೆಕ್ಕಾಚಾರಕ್ಕೆ ಅದಕ್ಕೆ ದೇವಸ್ಥಾನ ಪ್ರದಕ್ಷಿಣೆ ಆಗ್ತಕ್ಕಂಥ ಅಭ್ಯಾಸ ಏನಕ್ಕೆ ಇಟ್ಟಿದ್ದಾರೆ ಅಂದರೆ ಇದೇ ಕಾರಣ. ದೇವಸ್ಥಾನಕ್ಕೆ ಹೋದರೆ ಪ್ರದಕ್ಷಿಣೆ ಹಾಕು, 7 ಹಾಕು, 11 ಹಾಕು ಅಂತ ಹೇಳ್ತಾರೆ. ಇದರ ಅರ್ಥ ಭೂಮಿ ಸತ್ಯ ತಿಳ್ಕೊಳ್ರಪ್ಪ ಅಂತಕ್ಕಂತಹ ಒಂದು ವಿಚಾರ. ಎರಡನೇದು, ಸಾಕಷ್ಟು ಜನಗಳು ಓಡಾಡಿರ್ತಕ್ಕಂಥ ಜಾಗದಲ್ಲಿ ಅವರ ಕಾಲಿಟ್ಟಂಥ ಜಾಗದಲ್ಲಿ ನಿಮ್ಮ ಕಾಲಿಟ್ಟಾಗ ಆ ಭೂಮಿಯಲ್ಲಿರ್ತಕ್ಕಂಥ ಎನರ್ಜಿ ಚಾರ್ಜಿಂಗ್ ಆಗುತ್ತೆ, ನಮ್ಮ ದೇಹಕ್ಕೆ ಚಾರ್ಜಿಂಗ್ ಆಗುತ್ತೆ. ಅದು ಆ ಕಲ್ಲು ಮಣ್ಣು ಏನಿರುತ್ತೆ, ಆ ನೆಲ, ಅದು ನಮ್ಮ ದೇಹಕ್ಕೂ ತುಂಬ ಸಪೋರ್ಟಿವ್ ಕೊಟ್ಟಾಗ ನನ್ನ ದೇವಸ್ಥಾನಕ್ಕೂ ಸ್ವಲ್ಪ ನೆಮ್ಮದಿ ಆಯಿತು. ಏನೋ ಹಿಂಸೆ ಇತ್ತು, ದೇವಸ್ಥಾನಕ್ಕೆ ಹೋಗ್ಬಂದು ಸ್ವಲ್ಪ ಸಮಾಧಾನ ಆಯಿತು. ಇಲ್ಲಿ ದೇವರ ಮೇಲೆ ಸಮಾಧಾನ ಅಂತ ನಾವು ತಗೋತೀವಿ ಹೊರ್ತು ನಮ್ಮ ಕಾಲಿನ ಭಾಗ ಭೂಮಿಗೆ ಸ್ಪರ್ಶವಾದಂತಹ ಚಾರ್ಜಿಂಗ್ ಆದಂತಹ ಸತ್ಯಾಂಶವನ್ನು ನಾವು ಗುರುತಿಸ್ಕೊಳ್ಳಲ್ಲ. ನಾವು ಅದನ್ನು ಹೇಳಲ್ಲ. ದೇವಸ್ಥಾನಕ್ಕೆ ಹೋದ ಒಳ್ಳೇದಾಯಿತು, ಆ ದೇವಸ್ಥಾನ ಅಂದರೆ ಆ ದೇವ್ರ ಮೇಲೆ ಹೆಸರು ಹೇಳ್ಬಿಟ್ಟು ಒಳ್ಳೇದಾಯಿತು. ಸೊ ಏನೋ ಒಂದು ಒಳ್ಳೇದಾದರೆ ಸರಿ. ಆದರೆ ಒಂದು ದೇಹಕ್ಕೆ ಚಾರ್ಜಿಂಗ್ ಆಗಿದ್ದು ಸರಿ, ಮನೆಗೆ ಬಂದ ತಕ್ಷಣ ಎಲ್ಲ ಫುಲ್ ಆಫ್ ಆಗಿಬಿಡುತ್ತೆ. ದೇವಸ್ಥಾನದಲ್ಲಿ ಖುಷಿ ಇತ್ತು, ಮನೆಗೆ ಬಂದರೂ ಮಾಮೂಲಿ ಯಥಾ ಪ್ರಕಾರ ತಥಾಸ್ಥಿತಿ, ಅದೇ ಕೂಗಾಟ, ಅದೇ ಚೀರಾಟ. ಸೊ ಏನಾಯಿತು ನಿಮ್ಮ ಚಾರ್ಜಿಂಗು? ಆ ಜಾಗಕ್ಕಷ್ಟೇ ಸೀಮಿತ. ಅದೇ ದೇವಾಲಯದಲ್ಲಿ ಹೋದಾಗ ನಮಗೆ ಏನೆಲ್ಲ ಒಂದು ಎನರ್ಜಿ ಸಿಗುತ್ತೋ ಆ ಎನರ್ಜಿ ಚಾರ್ಜಿಂಗ್ ಪವರ್ ನಮ್ಮ ವಾಸದ ಮನೆಯಲ್ಲಿ ಇಟ್ಕೊಂಡಾಗ ಜಾಸ್ತಿ ನಾವು ಮನೆಯಲ್ಲೇ ವಾಸ ಮಾಡೋದು, ಮಲಗೋದು, ಕೂರೋದು ಎಲ್ಲ ಮನೆಯಲ್ಲೇ. ಈಗ ಚಾರ್ಜಿಂಗ್ ಯಾವ್ದು ಮಾಡ್ಕೋಬೇಕು? ನಮ್ಮ ವಾಸದ ಮನೆಯಲ್ಲಿರ್ತಕ್ಕಂಥದ್ದನ್ನು ಚಾರ್ಜಿಂಗ್ ಮಾಡಿಕೊಂಡ್ರೆ ನಮಗೆ ನೆಮ್ಮದಿ ಸಿಗತ್ತೆ. ನಾವೇನು ಮಾಡ್ತೀವಿ? ಮನೇಲಿ ಯಾಕೋ ನೆಮ್ಮದಿ ಇಲ್ಲ, ಎಲ್ಲರ ಪ್ರಶ್ನೆನೂ ಅದೇ ಆಗತ್ತೆ. ಈಗ ನೆಮ್ಮದಿ ಇಲ್ಲ ಅಂದರೆ ಏನರ್ಥ? ಒಬ್ಬರಿಗೇನೋ ಟೈಮ್ ಚೆನ್ನಾಗಿಲ್ಲ ಅಂತ ಹೇಳ್ಬೋದು, ಇನ್ನೊಬ್ಬರಿಗೆ ವಾಸ್ತು ಸರಿ ಇಲ್ಲ ಅಂತ ಹೇಳ್ಬೋದು. ಒಬ್ಬೊಬ್ಬರಿಗೂ ಒಂದೊಂದು ಹೇಳ್ತಾ ಹೋದಾಗ ಇಷ್ಟನ್ನು ಸರಿ ಮಾಡೋಕ್ಕಂತೂ ಆಗಲ್ಲ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ ನೇರವಾಗಿ ವಿಚಾರಕ್ಕೆ ಹೋದರೆ, ಸಾಮಾನ್ಯವಾಗಿ ಪ್ರತಿಯೊಬ್ಬರು ಕೂಡ ದೇಹದಲ್ಲಿ ಯಾವುದೇ ವಿಷಯದಲ್ಲಿ ನನಗೆ ಖುಷಿನೇ ಇಲ್ಲಪ್ಪ, ಬರೀ ಹಿಂಗೇ ಜೀವನ ಎಲ್ಲ ಆಗೋಯ್ತು ಅಂತ ಯೋಚನೆ ಮಾಡೋ ಪರ್ಸೆಂಟೇಜೇ ಜಾಸ್ತಿ. ಇದನ್ನು ಅಶಾಂತಿ ದೇಹ ಅಂತಾರೆ. ಅಶಾಂತಿ ದೇಹ ಯಾವಾಗಲೂ ಮಲಗಿರಲಿ, ಕೂತಿರಲಿ, ಊಟ ಮಾಡಲಿ, ಯಾವಾಗಲೂ ಬೇಜಾರು, ನೋವು, ಹಿಂಸೆ ಇದರಲ್ಲೇ ಇರ್ತಾರೆ. ಇದು ನಿಮ್ಮ ಮಣ್ಣಿನಲ್ಲಿ, ನಿಮ್ಮ ವಾಸದ ಮನೆಯ ಮಣ್ಣಿನಲ್ಲಿ ಇರುವಂಥ ಅಂಶದ ಕೊರತೆ ನಿಮ್ಮ ದೇಹದ ಮೇಲೆ ನೀವು ಕಾಲಿಟ್ಕೊಂಡು ಮನೆಯೆಲ್ಲ ಓಡಾಡ್ತಿರಲ್ಲ, ಅದು ನಿಮ್ಮನ್ನು ದೇಹವನ್ನು ರಿಪೇರಿ ಮಾಡೋದ್ರ ಬದಲು ಫುಲ್ಲು ಒಂದು ಮಾನಸಿಕವಾದ ಹಿಂಸೆಗೆ ತೊಗೊಂಡೋಗಿ ತಳ್ತಾ ಇರುತ್ತೆ. ಏನು ಮಾಡೋದು? ಹೆಂಗೆ ಪೂಜೆ ಮಾಡೋದು? ಅದಕ್ಕೆ ದೇವ್ರ ಮೇಲೆ ಪ್ರೀತಿ. ಕೆಲವರಿಗೆ ದೇವ್ರನ್ನಾರು ಮಾಡೋಣ ಅನ್ಕೋತಾರೆ,
ಮೈಂಡ್ ಚೇಂಜ್ ಆಗಿಬಿಡುತ್ತೆ. ಮಾಡಿದ್ರು ನನಗೇನು ಗೊತ್ತಾಗಲಿಲ್ಲ, ದೇವಸ್ಥಾನಕ್ಕೆ ಹೋದೆ, ನೀನು ಹೇಳ್ದಂಗೆ ಅಷ್ಟೇನು ಖುಷಿ ಆಗಲಿಲ್ಲ, ನನಗೆ ಬೇಜಾರು ಹೋಗಲೇ ಇಲ್ಲ ಅಂತ. ಸೊ ಇಲ್ಲಿ ದೇವ್ರು ಬೇಕಾ ಬೇಡವಾ ಇದೊಂದು ಜಿಗುಪ್ಸೆ ಶುರುವಾಗತ್ತೆ. ಇಲ್ಲಿ ದೇವ್ರು ಬೇಕಾ ಬೇಡವಾ, ಬಿಡೋಕ್ಕಾಗಲ್ಲ, ಮನಸ್ಸಿಲ್ಲ, ಮಾಡೋಕ್ಕೆ ಹೋದರೆ ಮನಸ್ಸಾಗ್ತಾ ಇಲ್ಲ, ಇದು ಒಂದು ಕಡೆ ಆಗತ್ತೆ. ಆದರೆ ಶಾಂತಿ ಇಲ್ಲದ ದೇಹ ಬೇಕಾ ಅಂತಕ್ಕಂಥದ್ದು ಪ್ರತಿಯೊಬ್ಬರು ಯೋಚನೆ ಮಾಡ್ತಕ್ಕಂಥ ವಿಚಾರ ಬರುತ್ತೆ. ಅಶಾಂತಿಯಾದ ದೇಹ ನಿಮ್ಮ ಮಣ್ಣಿನಲ್ಲಿ, ನಿಮ್ಮ ವಾಸದ ಮನೆಯ ಮಣ್ಣಿನಲ್ಲಿ, ಅದು ಬಾಡಿಗೆ ಇರ್ಬೋದು, ಸ್ವಂತ ಇರ್ಬೋದು, ಏನೇ ಆಗಿರ್ಬೋದು, ಆ ಮಣ್ಣಿನಲ್ಲಿರ್ತಕ್ಕಂತಹ ರಹಸ್ಯವೇ ನಿಮ್ಮ ದೇಹದ ಮೇಲೆ ನಡೀತಾ ಇರ್ತಕ್ಕಂಥ ಪ್ರತಿಕ್ರಿಯೆ ಅಂತಕ್ಕಂಥ ವಿಚಾರವನ್ನು ತಿಳ್ಕೊಂಡಾಗ ಶಾಂತಿ ಇಲ್ಲ ಅಂದರೆ ನೀವು ಮನೆ ಬಗ್ಗೆ ಸ್ವಲ್ಪ ನೀವು ತೀರ್ಮಾನ ತಗೋಬೇಕು. ಏನು ತೀರ್ಮಾನ ಅಂತ ಇವತ್ತು ವಿಚಾರವನ್ನು ಹೇಳೋಣ. ತದನಂತರ ನೀವು ತೀರ್ಮಾನ ತಗೊಳ್ಳೋಕೆ ಪ್ರಯತ್ನ ಮಾಡಿ. ಮನೆ ಸರಿ ಇಲ್ಲ ಬಿಟ್ಬಿಡಿ, ನಿಮ್ಮ ಟೈಮ್ ಚೆನ್ನಾಗಿಲ್ಲ ಪೂಜೆ ಮಾಡಿಬಿಡಿ, ಇದೆಲ್ಲ ಒಂದು ಸೈಡ್ ಗಿಡಿ. ಇದು ಮಾಮೂಲಿ ಇದ್ದದ್ದೇ, ಇದು ಹೊಸದೇನಲ್ಲ. ಅದಲ್ಲ ವಿಚಾರ. ನೀವೇ ನಿಮ್ಮ ದೇಹದ ಬಗ್ಗೆ ತಿಳ್ಕೊಳ್ಳೋ ಬಗೆ ಹೇಗೆ, ಅದು ನಿಮ್ಮ ಮನೆಯಲ್ಲಿರುವ ಮಣ್ಣಿನ ಶಕ್ತಿ ಇದ್ದಾಗ ಏನು, ಇಲ್ಲದಿದ್ದಾಗ ಏನು, ಅದನ್ನು ನೀವು ತಿಳ್ಕೊಳ್ಳೋದು. ಇದು ಬೇರೆಯವ್ರಿಗೆ ಹೇಳೋಕ್ಕಾಗಲ್ಲ, ಅದು ನೀವೇ ತಿಳ್ಕೊಬೇಕು. ಯಾಕೆಂದರೆ ಅವ್ರ ಮನೆಯಲ್ಲಿರ್ತಕ್ಕಂಥ ಶಕ್ತಿ ಅವರೇ ತಿಳ್ಕೊಬೇಕು. ಇದನ್ನು ಶಾಸ್ತ್ರ ಹೇಳೋರು, ಪುರೋಹಿತರು ಯಾರ ಕಾಲೂ ಹೇಳೋಕ್ಕಾಗಲ್ಲ. ಆ ಕಾರಣದಿಂದಾಗಿ ನೀವೇ ಇದನ್ನು ಕಂಡುಹಿಡ್ಕೋಬೇಕಂದ್ರೆ, ನಿಮಗೆ ಮನಃಶಾಂತಿ ಇಲ್ಲ, ನಿಮ್ಮ ದೇಹ ನಿಮ್ಮ ಸಪೋರ್ಟ್ ತಗೋತಾ ಇಲ್ಲ ಅಂದರೆ, ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಒಂದು ಹಲವಾರು ರೀತಿಯಲ್ಲಿ ಅಂತಕ್ಕಂಥ ನೀವೇನೇನು ಅಂದ್ಕೊಂಡಿದ್ದೀರೋ ಅದೆಲ್ಲವೂ ಅಲ್ಲೇ ಇದೆ, ಅದು ಮಣ್ಣಿನ ಅಂಶದಲ್ಲಿ ಇದೆ ಅಂತ ತಿಳ್ಕೊಂಡ್ರೆ ಸಾಕು. ಹಾಗಂತ ನಾವು ಏನೆಲ್ಲ ಒಡೆದಾಕ್ಬಿಟ್ಟು ಹೊಸ್ದಾಗಿ ಮಣ್ಣು ಹಾಕೋಕ್ಕಾಗತ್ತಾ ಅಥವಾ ಮಣ್ಣು ತೆಗೆದಾಕೋಕ್ಕಾಗತ್ತಾ ಅಂತ ಅಂದ್ಕೋಬೇಡಿ. ವಿಚಾರವನ್ನು ಮೊದಲು ತಿಳ್ಕೊಳ್ಳಿ, ಆಮೇಲೆ ಪ್ರಯತ್ನ ಮಾಡ್ತಕ್ಕಂಥ ವಿಷಯಕ್ಕೆ ನಾವು ಮುಂದಕ್ಕೆ ಹೋಗೋಣ. ಏನೀಗ ವಿಷಯ ಬರೋದೇ ಆದರೆ ಅಂದರೆ, ಇವತ್ತು ಒಂದು ಜನರಲ್ಲಾಗಿ ಹೇಳಬೇಕಂದ್ರೆ, ಇದು ಒಂದು ಎಲ್ಲ ಮನೆಗಳಲ್ಲಿ ಹರಳಿ ವೃಕ್ಷ ಏನಕ್ಕೆ ಬರ್ತಾ ಇದೆ, ನಮ್ಮ ಮನೇಲಿ ಅರಳಿ ವೃಕ್ಷ ಏನಕ್ಕೆ ಬಂತು? ಸುಮಾರು ಒಂದು ದಿನಕ್ಕೆ ಒಂದು 40ರಿಂದ 50 ಜನ ಈ ಪ್ರಶ್ನೆ ಹಾಕ್ತಾ ಇದ್ದಾರೆ ದಿನ. ಸ್ವಾಮಿ ನಮ್ಮಲ್ಲಿ ಅರಳಿ ಮರ ಬಂದದೆ, ಸ್ವಾಮಿ ನಮ್ಮಲ್ಲಿ, ನಾನು ಇದೇನಪ್ಪ ಇದು ಒಂದು ದಿನ ಹೇಳೋದಕ್ಕೆ 15-12 ದಿನ ಆದರೂ ಇನ್ನೂ ನಿಂತೇ ಇಲ್ಲ, ದಿನ ಬರ್ತಾನೆ ಇದೆ. ಯಾಕೆ ಬರುತ್ತೆ ಅರಳಿ ಮರ? ನಾವೇನು ಮಾಡೋಣ? ಇನ್ನೊಬ್ಬರು ಹಾಕವ್ರೆ, ಪಕ್ಕದ ಮನೇಲಿದೆ, ನಾವು ಒಂದೇ ಕಾಂಪೌಂಡಲ್ಲಿದ್ದೀವಿ, ನಮಗೇನಾರು ಆಗುತ್ತಾ? ಎಷ್ಟೊಂದು ಸೂಕ್ಷ್ಮತೆಯನ್ನು ಗಮನಿಸ್ತಾ ಇದ್ದಾರೆ. ನಾನು ಅಂದ್ಕೊಂಡೆ ಇಷ್ಟು ಭಯ ಜನಗಳಿಗೆ ಬಂದರೆ, ಭಯ ಅಲ್ಲ, ತಿಳ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿಗೆ ನಾವು ಹೋಗ್ತಾ ಇದ್ದೀವಲ್ಲ, ಅದು ನಮಗೆ ಖುಷಿ ಆಗ್ತಕ್ಕಂಥದ್ದು. ಯಾಕೆಂದರೆ ಏನಕ್ಕೆ ಬಂತು, ಅದು ಬರೋ ಉದ್ದೇಶ ಏನು ಅಂತ ನೀವು ತಿಳ್ಕೊಂಬಿಟ್ರೆ ನೀವೇ ಅದಕ್ಕೆ ತೀರ್ಮಾನ ಮಾಡೋದಕ್ಕೆ ಒಂದು ಪ್ರಯತ್ನವನ್ನು ಮಾಡ್ಬೋದು. ಯಾಕೆ ಹರಳಿ ವೃಕ್ಷ ಅಂದರೆ, ಈ ಕಲಿಯುಗದಲ್ಲಿ, ಈ ಆಧುನಿಕ ಯುಗದಲ್ಲಿ ಮನುಷ್ಯನಿಗೆ ಸರ್ವೇ ಸಾಮಾನ್ಯವಾಗಿ ರಕ್ತಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ ಜಾಸ್ತಿ ಪರ್ಸೆಂಟೇಜ್ ಇದೆ. ಎರಡನೇದು, ಈ ರಕ್ತಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಯ ಹಿನ್ನೆಲೆ ಯಾವುದು? ನರಮಂಡಲ ಅಂದರೆ ನಮ್ಮ ದೇಹದಲ್ಲಿರ್ತಕ್ಕಂತಹ ನರಗಳಲ್ಲಿ ನಾವು ಏನು ರಕ್ತ ಚಲನೆ ಆಗಬೇಕು ಅಂತಕ್ಕಂಥದ್ದನ್ನು ಇಟ್ಕೋತೀವೋ, ಅದು ಹಲವಾರು ರೀತಿಯ ಒಂದು ಸಮಸ್ಯೆಯಿಂದ, ನರಮಂಡಲದ ಮೂಲ ಕಾರಣದಿಂದಾಗಿ ರಕ್ತಕ್ಕೆ ಸಂಬಂಧಪಟ್ಟಂತಹ ವಿಚಾರಕ್ಕೆ ಬಂದಾಗ ನಮಗೆ ದೇಹದ ಕೇಂದ್ರ ಬಿಂದು, ನಮ್ಮ ದೇಹದ ಹೆಡ್ ಆಫೀಸ್ ಯಾವುದು ಅಂದರೆ ಮೆದುಳು. ಹೌದಾ? ನಮ್ಮ ದೇಹದ ಹೆಡ್ ಆಫೀಸ್ ಯಾವುದು ಅಂದರೆ ಮೆದುಳು. ಈಗ ಮೆದುಳಿಗೆ ಇಲ್ಲಿ ತುಂಬ ಸಮಸ್ಯೆಯನ್ನು ಒಡ್ಡುವಂತಹ ಲಕ್ಷಣಗಳಿದೆ ಅನ್ನೋದನ್ನು ತೋರಿಸೋದಕ್ಕೆ ನಿಮ್ಮ ಮನೆಗಳಲ್ಲಿ ಹರಳಿ ವೃಕ್ಷ ಬರೋದಕ್ಕೆ ಕಾರಣ ಏನಂದರೆ, ವಂಶಪಾರಂಪರ್ಯವಾಗಿ ನಿಮ್ಮ ಮನೆಯಲ್ಲಿ ರಕ್ತಕ್ಕೆ ಸಂಬಂಧಪಟ್ಟಂಥ ಶುಗರು, BP, ಕ್ಯಾನ್ಸರು, ಈ ರೀತಿಯಾಗಿರ್ತಕ್ಕಂತಹ ಹೃದಯಕ್ಕೆ ಸಂಬಂಧಪಟ್ಟಂಥ ಆಗಿರ್ತಕ್ಕಂಥ ಸಮಸ್ಯೆಗಳು ಇವೆಲ್ಲವನ್ನು ನಿಮ್ಮ ವಂಶದಲ್ಲಿ ನಡೆದಿದೆ. ಅದಕ್ಕೋಸ್ಕರವಾಗಿ ಮರಣ, ಕುಟುಂಬದಲ್ಲಿ ಯಾರು ಸತ್ತಿರ್ತಾರೆ ಈ ಕಾಯಿಲೆಯಿಂದ, ನಿಮ್ಮ ವಂಶದಲ್ಲಿ ಹೃದಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ, ಮೆದುಳಿಗೆ ಸಂಬಂಧಪಟ್ಟಂಥ ಸಮಸ್ಯೆ, ಮತ್ತು ಕಾಲು ಕೈಗಳಿಗಾಗಿರ್ತಕ್ಕಂಥ ಸಮಸ್ಯೆಗಳು, ಇದೆಲ್ಲವೂ ಕೂಡ ರಕ್ತಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಯಲ್ಲಿರ್ತಕ್ಕಂಥ ನಿಮ್ಮ ವಂಶಸ್ಥರು ಸತ್ತಿದ್ದಾರೆ. ಇದಕ್ಕೆ ಮರಣ ವಿಧಿ ಅಂತ ಹೇಳ್ತೀವಿ. ನಿಮ್ಮ ಕುಟುಂಬದಲ್ಲಿ ಯಾವ್ಯಾವ ರೀತಿ ಸತ್ತಿದ್ದಾರೆ ಅನ್ನೋದಕ್ಕೆ ಅರಳಿ ವೃಕ್ಷದ ಮೂಲಕವಾಗಿ ಅದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಹರಳಿ ಮರ ಯಾರಿಗೆ ಗೊತ್ತಿಲ್ಲ, ಹರಳಿ ಎಲೆನ ತಗೊಂಡು ನೋಡಿ, ನರಗಳು ಯಾವುದೇ ವೇವ್ಸ್ ಹೆಂಗೋಗಿರುತ್ತೆ ಗೊತ್ತಿರುತ್ತೆ. ಮತ್ತು ಅದ್ರ ಕಡ್ಡಿ ಎತ್ಕೊಳ್ಳಿ ನೀವು, ಎಷ್ಟೊಂದು ನಮ್ಮ ನರಗಳು ಹೇಗಿದೆಯೋ ಹಾಗೆ ಲೈನ್ ದಾರ ಥರ ಇರುತ್ತೆ ಹರಳಿ ವೃಕ್ಷ. ಇದಕ್ಕೆ ವೃಕ್ಷಗಳ ರಾಜ ಅಂತ ಹೇಳ್ತಾರೆ ಅದನ್ನು, ಹರಳಿ ಮರನ. ಏಕೆಂದರೆ ಎರಡೂ ಕಡೆ ಇದಕ್ಕೆ ಬೇರು, ಇನ್ಯಾವ ಮರಕ್ಕೂ ಎರಡು ಕಡೆ ಬೇರಿಲ್ಲ. ಭೂಮಿ ಒಳಗಡೆ, ಭೂಮಿಯ ಮೇಲ್ಗಡೆ. ಹರಳಿ ಮರಕ್ಕೆ ಮಾತ್ರ ಈ ಶಕ್ತಿ ಇರ್ತಕ್ಕಂಥ ಬೇರಿನ ರಹಸ್ಯ ಇರೋದು.
ಅದಕ್ಕೆ ವೃಕ್ಷಗಳ ರಾಜ, ಸಂಸಾರದಲ್ಲಿ ಇರ್ತಕ್ಕಂತಹ ಸಮಸ್ಯೆನ ನೀಗಿಸುವಂಥ ವೃಕ್ಷ. ಇಷ್ಟೊಂದು ಅರ್ಥಗರ್ಭಿತವಾಗಿರ್ತಕ್ಕಂಥ ಹರಳಿ ವೃಕ್ಷ ನಿಮ್ಮ ಮನೆಯಲ್ಲಿ ಬರ್ತಾ ಇದೆ ಅಂದರೆ ನಿಮ್ಮ ವಂಶಸ್ಥರು ನೊಂದಿದ್ದಾರೆ, ಸತ್ತಿದ್ದಾರೆ, ಅಳ್ತಾ ಇದ್ದಾರೆ, ಕಾಯ್ತಾ ಇದ್ದಾರೆ ನಿಮ್ಮನ್ನು, ಯಾಕಪ್ಪ ನಮ್ಮನ್ನು ಮಧ್ಯದ ರಸ್ತೆಯಲ್ಲಿ ನಿಲ್ಲಿಸ್ಬಿಟ್ಟಿದ್ದೀರಾ ಅಂತ. ಈ ಮೂಲಕವಾಗಿ ಹರಳಿ ವೃಕ್ಷದ ಮೂಲಕವಾಗಿ ನಿಮ್ಮ ಮನೆಯ ಕಾಂಪೌಂಡಲ್ಲಿ ಬರಬಹುದು, ತುಳಸಿ ಕಡ್ಡಲ್ಲಿ ಬರಬಹುದು, ಟ್ಯಾಂಕ್ ಹತ್ರ ಬರಬಹುದು, ಕಾಂಪೌಂಡ್ ಒಳಗಡೆ ಬರಬಹುದು. ಎಲ್ಲಿ ಬೇಕಾದರೂ ನೀವು ಮಾಡ್ತಾ ಇರ್ತಕ್ಕಂತಹ ಪ್ರಯೋಗಗಳ ಮೇಲೆ ತಪ್ಪಿಸ್ತಾ ಹೋಗ್ತಾ ಇದ್ರೆ ಒಂದು ಕಡೆ ಕಿತ್ತಾಕ್ತಾರೆ, ಇನ್ನೊಂದು ಕಡೆ ಬರ್ತಾ ಹೋಗುತ್ತೆ. ಇದು ನಿಮ್ಮನ್ನು ಬಿಡಲ್ಲ. ಕಾರಣ ಇದಕ್ಕೆ ಹೆದರ್ಕೊಳ್ಳೋದಲ್ಲ, ನಮ್ಮ ವಂಶಸ್ಥರು ಗೋಳು ನಮಗೆ ತಟ್ತಾ ಇದೆ, ನಾವು ಅವ್ರನ್ನ ಗಮನಿಸಿಲ್ಲ ಅಂತ ನೀವೇ ಡೈರೆಕ್ಟಾಗಿ ತಿಳ್ಕೊಬೇಕು. ಈ ರೀತಿ ಹಿಂಸೆಯಿಂದ ಸತ್ತಿರತಕ್ಕಂಥ ಕುಟುಂಬದವರು ಈಗಲಾರು ನೀವಾರು ಎಚ್ಚರಿಕೆ ತಗೊಳ್ಳಿ, ನೀವು ಅವ್ರ ಥರ ಸಾಯೋದು ಬೇಡ ಅಂತ ಭಗವಂತ ಈ ಮೂಲಕ ಮೆಸೇಜ್ ಕಳಿಸ್ತಾ ಇದ್ದಾನೆ. ಈಗ ಇದು ಒಳ್ಳೇದು ಅಂತೆ ಕೆಟ್ಟದು ಅಂತೀಮ್ಮ, ಒಳ್ಳೇದು ಗುರುಜಿ ಅಲ್ವಾ? ನಮಗೆ ಮೆಸೇಜ್ ಪಾಸ್ ಆಗ್ತಾ ಇದೆ. ಹರಳಿ ವೃಕ್ಷ ಬಂದ ತಕ್ಷಣ ಹೆದರ್ಕೊಳ್ಳೋದಲ್ಲ, ವಿಷಯ ತಿಳ್ಕೋಬೇಕು. ಈಗ ಇದಕ್ಕೆ ನಾವು ರಿಪೇರಿ ಏನು ಮಾಡ್ಕೊಳ್ಳೋದು? ಆ ವೃಕ್ಷ ಬಂದಿರೋದ ಕಾರಣ ಮನೆ ಬಿಡೋದಾ, ಅದನ್ನು ಕಿತ್ತೋಕೋದಾ, ಅದಕ್ಕೆ ಪೂಜೆ ಮಾಡೋದಾ, ಯಾವುದು ಪರಿಹಾರ ಅಂತಕ್ಕಂಥದ್ದನ್ನು ನೀವು ತಿಳ್ಕೊಳ್ಬೇಕಾಗಿದ್ದೇ ವಿನಃ ಹೆದರ್ಕೊಳ್ಳೋದು, ಭಯ ಬೀಳೋದು ಏನು ಬೇಡ. ಕಾರಣ ತುಂಬ ಒಳ್ಳೆಯ ನಿಮಗೆ ಒಂದು ಸಂದೇಶ ತಂದಿದೆ. ಬಟ್ ಅದಕ್ಕೆ ನೀವು ಕೆಡಕು ಮಾಡಿದ್ರೆ ಅದು ರಿವರ್ಸ್ ಆಗುತ್ತೆ. ಆಸಿಡ್ ಹಾಕ್ತಾರೆ ಕೆಲವು ಬುದ್ಧಿವಂತರು, ಕೆಲವರು ಕಿತ್ತಾಕ್ತಾರೆ. ಇದೆಲ್ಲ ಪ್ರಯೋಗಗಳು ಮಾಡಿದ್ರೆ ನಿಮ್ಮ ಇಡೀ ವಂಶಕ್ಕೆ ಸುತ್ತಾಕ್ಕೊಳ್ಳುತ್ತೆ, ನೀವು ತಪ್ಪಿಸ್ಕೊಳಕ್ಕಾಗಲ್ಲ. ಇಡೀ ವಂಶ ಒಂದಕ್ಕೊಂದು ಹೋಗ್ತಾನೆ ಇರುತ್ತೆ. ಇದು ಹರಳಿ ವೃಕ್ಷದ ಮಹಿಮೆ ಅಷ್ಟು ಸುಲಭ ಅಲ್ಲ. ಅದಕ್ಕೆ ಪೂಜೆ ಮಾಡಿದ್ರೆ, ಅದಕ್ಕೆ ಮುಟ್ಟಿದ್ರೆ, ಅದು ಪ್ರತಿ ಭಾಗಗಳು ಮುಟ್ಟಿದ್ರು ನಿಮ್ಗೆ ಎಷ್ಟೋ ಜನ್ಮದ ಕರ್ಮಗಳು ನಿವಾರಣೆ ಆಗುತ್ತೆ. ಅಂತಹ ಹರಳಿ ವೃಕ್ಷ ನಿಮ್ಮ ಮನೇಲಿ ಬಂದಿದೆ ಅಂದರೆ ನಾವು ತಿಳ್ಕೊಳ್ಳೋಕ್ಕೆ ಅಂತ ತಿಳ್ಕೊಳ್ಳಿ. ಏನಕ್ಕೋ ಬಂದ್ಬಿಟ್ಟೈತೆ, ನಮಗೇನೋ ಆಗ್ಬಿಡತ್ತೆ, ಭಯ ಬೀಳೋದು ಬೇಡ. ಭಯ ಬಿಟ್ಟು ನೀವು ಅದ್ರ ಬಗ್ಗೆ ಪ್ರಯೋಗಗಳನ್ನು ಮಾಡೋಕ್ಕೆ ಹೋಗಬೇಡಿ. ವಿಚಾರ ತಿಳ್ಕೊಳ್ಳಿ, ಇದು ಬಂದಿದೆ ಏನು ಮಾಡಿ. ಎಂತೆಂಥ ಭಾಗದಲ್ಲಿ ಬರುತ್ತೆ ನೋಡಮ್ಮ, ಅದು ಯಾರು ನಂಬಕ್ಕೆ ಆಗಲ್ಲ. ಪಕ್ಕದಲ್ಲಿ ಗೋಡೆ ಇದೆ, ಕಾಂಕ್ರೀಟ್ ಇರ್ತಕ್ಕಂಥದ್ದು, ಮಣ್ಣಿನ ಅಂಶನೇ ಕಮ್ಮಿ ಇದೆ ಅಲ್ಲಿ, ಆದರೂ ಅಲ್ಲೇ ಬಂದಿದೆ ಅಂದರೆ ಈಗ ಬಿಲ್ಡಿಂಗ್ ಅಟ್ಯಾಚ್ ಆಗಿದೆ ನೋಡಿ, ಇದೆಂಥ ಮಜಾ ಇದೆ ಇದು, ಅಲ್ವಾ? ಅಂದರೆ ಒಂದೊಂದು ಸಲ ನೀವು ಎಂಥ ವಿಚಿತ್ರವಾದಲ್ಲಿ ಬರುತ್ತೆ ಅಂದರೆ ನಂಬಕ್ಕೆ ಆಗಲ್ಲ. ಹೆಂಗೆ ಮಣ್ಣೆ ಎಲ್ಲ ಹೆಂಗೆ ಬರುತ್ತೆ ಇಲ್ಲಿ ಗಿಡ? ಅದಕ್ಕೆ ದೈವವೃಕ್ಷ ಅನ್ನೋದಕ್ಕೆ ಇದೆಲ್ಲ ನಾವು ತಿಳ್ಕೊಳ್ಳೋದಕ್ಕೆ ಭಗವಂತ ಈ ರೂಪೆಲ್ಲ ನಮಗೆ ಕಳಿಸ್ಕೊಡ್ತಾರೆ. ಆದರೆ ನಾವು ಅದನ್ನು ಅಸಡ್ಡೆ ಮಾಡಿಕೊಂಡು ಅನುಭವಿಸ್ಬೇಕಾಗತ್ತೆ. ಅದಕ್ಕೆ ಹೆದರೋದನ್ನು ಬಿಟ್ಟು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಸಮಯಕ್ಕನುಸಾರವಾಗಿ ಇದರ ಬಗ್ಗೆ ಪ್ರಯತ್ನಗಳನ್ನು ನಾವು ಹೇಳ್ತಾ ಹೋಗ್ತೀವಿ. ಹೆದರ್ಕೊಳ್ಳೋದನ್ನು ಬಿಡಿ ಅಂತ ಹೇಳ್ತಾ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ವಿಚಾರಕ್ಕೆ ಬರೋದೇ ಆದರೆ, ಮಣ್ಣಿನಲ್ಲಿ ಇರ್ತಕ್ಕಂಥ ಅಂಶದ ಬಗ್ಗೆ ನಾವು ಒಂದು ಪೂರ್ವ ಪ್ರಯೋಗ ಏನದು, ಇದನ್ನು ನಾವು ಕಂಡುಹಿಡಿಯಲೇಬೇಕು. ಏನು, ನಮ್ಮ ಮನೇಲಿ ಇರ್ತಕ್ಕಂತಹ ಮಣ್ಣು, ಸೈಟು, ನಾವು ಕಟ್ಟಿರೋ ಮನೆ ಅಥವಾ ನಾವು ವಾಸ ಮಾಡೋ ಮನೆ, ಮಣ್ಣಿಗೂ ನಮಗೂ ಸಂಬಂಧ ಇದೆ. ಅದು ಒಳ್ಳೆಯದಾ ಕೆಟ್ಟದ್ದಾ ಅನ್ನೋದಕ್ಕೆ ರಿಸಲ್ಟ್ ಹೆಂಗೆ ಸ್ವಾಮಿ? ಯಾರ ಹತ್ರ ಮಣ್ಣು ತಗೊಂಡೋಗಿ ಟೆಸ್ಟ್ ಮಾಡಿಸೋಣ ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕಿಷ್ಟೇ ವಿಚಾರ. ಏನಪ್ಪ ಅದು ಅಂತಂದರೆ, ಮನೆಯಲ್ಲಿ ಅದಕ್ಕೊಂದು ಸಣ್ಣ ಒಂದು ಉದಾಹರಣೆ ಕೊಟ್ಬಿಡ್ತೀನಿ. ಏನು, ಈ ಮನೆಯ ಮಣ್ಣಿನಲ್ಲಿ ಇರ್ತಕ್ಕಂಥ ಅಂಶವನ್ನು ಗಮನಿಸಲೇಬೇಕು, ಗಮನಿಸ್ತಾ ಇಲ್ಲ ಅಂತಕ್ಕಂಥ ವಂಶಕ್ಕೆ ಒಂದು ನಕ್ಷತ್ರ ಇದೆ. ಏನು, ನಂಬಲ್ಲ, ನಾವಿದೆಲ್ಲ ಕೇರ್ ಮಾಡಲ್ಲ, ಏನಾಗುತ್ತೆ ನಮಗೂ ಗೊತ್ತಾಯಿದೆ ಬದುಕೋದು. ಈ ಥರ ಉಡಾಫೆ ಜೀವನದಲ್ಲಿ ಕೆಲವರು ಇರ್ತಾರೆ. ದೇವ್ರನ್ನ ನಂಬಲ್ಲ, ನಾವು ಯಾವುದು ಕೇರ್ ಮಾಡಲ್ಲ, ನನಗೆ ಗೊತ್ತು ನಾನು ಬದುಕ್ತೀನಿ, ಈ ಥರ ಪ್ಲ್ಯಾನ್ ಮಾಡಿರ್ತಕ್ಕಂತಹ ಒಂದು ಕುಟುಂಬದಲ್ಲಿ ಬರುತ್ತೆ ವಿಶಾಖ ನಕ್ಷತ್ರದ ಒಂದು ಮೊಳಕೆ. ದೇವರನ್ನು ನಂಬಲ್ಲ, ಯಾವುದೂ ಕಾರಣಕ್ಕೂ ನಂಬಲ್ಲ. ಈ ರೀತಿಯಾಗಿರ್ತಕ್ಕಂತಹ ಮನೆಗಳನ್ನು ಬಂಡತನದಲ್ಲಿ ಮನೆಗಳು ಕಟ್ಕೊಳ್ಳೋದು, ಎಲ್ಲಂದಲ್ಲಿ ಕಟ್ಟೋದು, ಏನಾಗುತ್ತೆ ನೋಡೋಣ ಅಂತ ಕಟ್ಟೋದು. ಅದಕ್ಕೊಂದು ಶಾಸ್ತ್ರ ನಿಯಮ ಏನೂ ಇರಲ್ಲ. ವಂಶಸ್ಥರು ಮಾಡೋದು ಇದು. ವಂಶಸ್ಥರು ಈ ರೀತಿ ಅಧರ್ಮವಾಗಿ ನಡ್ಕೊಂಡು ಬಂದಿರತಕ್ಕಂತಹ ಪ್ರಕ್ರಿಯೆಯಲ್ಲಿ ಹುಟ್ಟುತ್ತೆ ವಿಶಾಖ ನಕ್ಷತ್ರದ ಮಗು. ಇದಕ್ಕೆ ಎಷ್ಟು ಪ್ರೈಸ್ ಕೊಡ್ಬೋದು ಅಂದರೆ, ಎಂತಹ ಮಾಹಿತಿ ಕೊಡುತ್ತಮ್ಮ ವಿಶಾಖ ನಕ್ಷತ್ರ ಅಂದರೆ, ಯಾವ ಡಾಕ್ಟ್ರ್ ಕೈಲೂ ರಿಪೇರಿ ಮಾಡದೇ ಇರತಕ್ಕಂಥ ಕಾಯಿಲೆಯನ್ನು ಪ್ರಾಪ್ತಿ ಮಾಡುತ್ತೆ. ಡಾಕ್ಟ್ರ್ ಕೈಲಿ ರಿಪೇರಿ ಮಾಡೋಕ್ಕಾಗಲ್ಲ ಅಂಥ ಕಾಯಿಲೆ ಕೊಡುತ್ತೆ ವಿಶಾಖ ನಕ್ಷತ್ರ. ಏನದು ಅಂದರೆ, ದೇಹದ ಒಳ ಅರಿವು ಯಾವುದು, ದೇಹದ ಒಳ ಅರಿವು ಯಾವುದು ಅಂತ ಕೇಳಿದ್ರೆ ವಿಶಾಖ ನಕ್ಷತ್ರದವ್ರನ್ನೇ ಕೇಳಬೇಕು. ಒಳ ಅರಿವು ಯಾವುದು ಅಂದರೆ, ಯೂರಿನ್ ಪಾಸ್ ಮಾಡ್ತಕ್ಕಂತಹ ಫ್ಯಾಕ್ಟ್ರಿ ಇದೆಯಲ್ಲ, ಇದು ಪೂರ್ಣವಾಗಿ ಅಯೋಮಯವಾಗಿ ನಡೀತಾ ಇರುತ್ತೆ. ಇದನ್ನು ಹೇಳ್ಕೊಳಕ್ಕಾಗಲ್ಲ. ಇದರಿಂದ ಏನಾಗುತ್ತೆ ಅಂದರೆ, ತಲೆಯಲ್ಲಿರ್ತಕ್ಕಂಥ ಮೆದುಳಿಗೆ ತುಂಬ ಟಾರ್ಚರ್ ಕೊಡುತ್ತೆ. ತಲೆನೋವು, ತಲೆ ಚಿರುಗು, ಬೇಜಾರು, ಸಿಟ್ಟು,
ಸೊ ನಾನು ಎಲ್ಲಿರೋದು, ಏನು ಮಾಡೋದು, ಒಂದು ಗೊಂದಲ ಈ ಥರ ಆಗ್ತಾಯಿದೆ ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಮೆದುಳಲ್ಲಿ ಯಾವಾಗಲೂ ಸದಾ ಕುಟುಕ್ತಾ ಇರುತ್ತೆ, ಮಲ್ಕೊಂಡ್ರೂ ನೆಮ್ಮದಿ ಇಲ್ಲ, ಖುಷಿಯಾಗಿರೋಕ್ಕೆ ಬಿಡೋದೇ ಇಲ್ಲ. ಇದಕ್ಕೆ ಗುರುವಿನ ಮುಖೇಣವಾಗಿ ವಿಶಾಖ ನಕ್ಷತ್ರಕ್ಕೆ ಅನುಗ್ರಹ ಇದೆ, ಗುರುಗ್ರಹದ ಅನುಗ್ರಹ ಇದೆ ಅಂತ ಹೇಳ್ತಾರೆ ಜ್ಯೋತಿಷಿಗಳು. ಆದರೆ ಇದಕ್ಕೆ ಮೂಲ ಕಾರಣ ಏನಂದರೆ ಇವರ ಕಾಲು ಮತ್ತು ತಲೆ. ವಿಶಾಖ ನಕ್ಷತ್ರಕ್ಕೆ ಮೇಯ್ನ್ ಹೆಡ್ಲೈನ್ ಏನು ಕೊಡುತ್ತೆ ಅಂದರೆ ಕಾಲಿನಲ್ಲಿ ಮತ್ತು ತಲೆಯಲ್ಲಿ ಕೊಡುವಂಥ ಸಮಸ್ಯೆ ಆಗತ್ತೆ. ಈ ಕಾಲು ತಲೆ ಸಮಸ್ಯೆ ಯಾರಿಗಿದೆ ಅವ್ರಿಗೆ ಯೂರಿನ್ ಪಾಯಿಂಟಲ್ಲಿ ಸಮಸ್ಯೆಗಳು ಎಷ್ಟೋ ರೀತಿಯಲ್ಲಿ ಅವರಿಗೆ ತೋರಿಸ್ತಾ ಹೋಗುತ್ತೆ. ಕಾರಣ ಏನಂದರೆ ನಮಗೆ ಗಟ್ಟಿ ಮತ್ತು ತೆಳು ಈ ಎರಡು ಭಾಗ ನಾವು ಮಾತಾಡ್ತೀವಿ. ಗಟ್ಟಿಯಾದದ್ದು ತೆಳುವಾದದ್ದು ಅಂತ ಮಾತಾಡ್ತೀವಿ. ಹಾಗೆ ದೇಹದಲ್ಲಿ ಇರತಕ್ಕಂತಹ ರಕ್ತದ ಒಂದು ಪ್ರಮಾಣ ಏನಾಗುತ್ತೆ ಅಂದರೆ ನರಮಂಡಲದಲ್ಲಿ ಕರೆಕ್ಟ್ ರೀತಿಯಲ್ಲಿ ದೇಹದಲ್ಲಿ ಪ್ರಕ್ರಿಯೆ ನಡೆಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾವುದಕ್ಕೆ? ಈ ವಿಶಾಖ ನಕ್ಷತ್ರಕ್ಕೆ. ಕಾರಣ ಇವ್ರ ಜನ್ಮ ಕೊಟ್ಟ ತಾಯಿ. ಅವ್ರು ಎಷ್ಟು ಯೋಚನೆ ಮಾಡಿಕೊಂಡು ಹಿಂಸೆ ಪಟ್ಟು ಈ ಮಗುವನ್ನು ತಗೊಂಡಿದ್ದಾರೆ. ಊಟ, ನಿದ್ದೆ, ಕ್ವಾಲಿಟಿ ಏನೂ ಇಲ್ಲಮ್ಮ, ಇಷ್ಟ ಬಂದಾಗ ನಡ್ಕೊಂಡಿರ್ತಕ್ಕಂಥದ್ದು ಈ ಒಂದು ಕುಟುಂಬಕ್ಕೆ ಬರುತ್ತೆ ವಿಶಾಖ ನಕ್ಷತ್ರದ ಮಗು. ಇದನ್ನು ನಾವು ಎಷ್ಟರ ಮಟ್ಟಕ್ಕೆ ಸರಿ ಮಾಡ್ಬೋದು? ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು 98% ಮುಂದೆ ಮಗು ಲವ್ವಲ್ಲಿ ಅಟ್ಯಾಕ್ ಬೇಗ ಆಗತ್ತೆ ಅಂತಕ್ಕಂಥದ್ದು ಈಗಲೇ ಫೌಂಡೇಶನ್ನೇ ತಿಳ್ಕೊಬೋದು. ವಿಶಾಖ ನಕ್ಷತ್ರದ ಮಗು ಹೆಣ್ಣಿರಲಿ ಗಂಡಿರಲಿ ಲವ್ಗೆ ಆಕರ್ಷಣೆಗೆ ಬೇಗ ಒಳಗಾಗ್ತಾರೆ. ಅದರಿಂದ ಭಾರಿ ಹಿಂಸೆಗೆ ಸಿಕ್ಕಾಕೋತಾರೆ. ಅದರಿಂದ ಹೊರಗೆ ಬರೋಕ್ಕಾಗಲ್ಲದೆ ಪರದಾಡ್ತಿರ್ತಾರೆ. ಇದೊಂಥರ ಮಾನಸಿಕ ರೋಗ ಇದು. ನನಗೆ ಯಾಕೆ ಬೇಕಿದು ಬೇಡ ಅಂದ್ರೂ ಅದು ಅವ್ರನ್ನ ಸುತ್ತಾಕೊಡ್ತಾ ಹೋಗುತ್ತೆ. ಅದರಿಂದ ಹೊರಗೆ ಬರೋಕ್ಕಾಗೋದೇ ಇಲ್ಲ. ಬಟ್ ನನಗೆ ಈ ಥರ ಆಗ್ತಾ ಇದೆ, ಏನು ಮಾಡೋದಂತ ಅಲ್ಲಿ ಹೇಳ್ಕೊಳಕ್ಕಾಗಲ್ಲ. ಇದೊಂದು ದೊಡ್ಡ ಮಾನಸಿಕವಾದ ಹಿಂಸೆ. ಇದಕ್ಕೆ ನೇರವಾಗಿ ಹೇಳಬೇಕಂದ್ರೆ ಮನೋರೋಗದ ನಕ್ಷತ್ರ ಯಾವುದು ಅಂದರೆ ವಿಶಾಖ ನಕ್ಷತ್ರ. ಮನೋರೋಗಿಗಳು ನಿದ್ದೆ ಯಾವಾಗ ಬರುತ್ತೋ ಮಾಡಬೇಕು. ನಾವು ನಿದ್ದೆ ಮಾಡೋಕ್ಕೂ ನಿದ್ದೆ ಬರಲ್ಲ. ಕೂತ್ಕೊಂಡಿರ್ಬೋದು, ಊಟ ಮಾಡೋಕ್ಕೆ ಹೋಗ್ಬೋದು, ಎನಿ ಟೈಮ್ ಯಾವ ಟೈಮ್ ನಿದ್ದೆಗೆ ಅವಕಾಶನೇ ಇಲ್ಲ. ಹೆಂಗಂದ್ರೆ ಬರ್ತಾ ಇರ್ತದೆ. ಸೊ ತಿಳ್ಕೊಬೇಕು, ನಮ್ಮ ದೇಹ ಕೆಟ್ಟಿದೆ. ಬೆಳಿಗ್ಗೆ ಹೊತ್ತು ನಿದ್ದೆ ಬರುತ್ತೆ ಸ್ವಾಮಿ ಅಂತಾರೆ ಕೆಲವರು. ಬೆಳಿಗ್ಗೆ ಹೊತ್ತು ನಿದ್ದೆ ಬರೋ ಉದ್ದೇಶ ದೇಹ ಶುದ್ಧಿ ಇಲ್ಲ, ಶುದ್ಧಿ ಮಾಡ್ಕೋ. ಇದು ಬೆಳಗ್ಗೆ ಹೊತ್ತು ಕೆಲವರು ತಿಂಡಿ ತಿಂದ ತಕ್ಷಣ ಒಂದು 10 ನಿಮಿಷ ಮಲ್ಕೋಬೇಕು ಅಂತಾರೆ. ಮಧ್ಯಾಹ್ನ ಊಟ ಮಾಡಿದ ತಕ್ಷಣ ಮಲ್ಕೋಬೇಕು ಅಂತಾರೆ. ಈ ರೋಗ ಏನಕ್ಕೆ ಅಂದರೆ ನಿಮ್ಮ ದೇಹ ಪೂರ್ಣವಾಗಿ ಹೆಚ್ಚು ಕಮ್ಮಿ ಅಸ್ಥಿರತೆಯಲ್ಲಿ ಇದೆ. ನೀವು ಎಚ್ಚರಿಕೆ ತಗೊಂಡ್ರೆ ಪರವಾಗಿಲ್ಲ ಅನ್ನೋದು ಸಿಂಪ್ಟಮ್ಸ್ ತೋರಿಸುತ್ತೆ. ಆದರೆ ಗಮನಿಸ್ಕೋಬೇಕಲ್ಲ, ಗಮನಿಸೋಕ್ಕಾಗಲ್ಲ. ಅದಕ್ಕೆ ಇನ್ನೊಂದು ಸ್ವಲ್ಪ ಮುಂದುವರೆದ ಭಾಗ ಹೋದರೆ ಸಾಮಾನ್ಯವಾಗಿ ಸುಮಾರು ಮಕ್ಕಳಲ್ಲೂ ಕೂಡ ಇದು ಗಮನಿಸ್ಬೋದು. ಏನು ಅಮ್ಮ ನನಗೆ ಕಾಲು ಜೂಮ್ ಹಿಡಿಯುತ್ತೆ, ಕಾಲು ನೋವು ಬರುತ್ತೆ ಅಂತಕ್ಕಂತಹ ವಿಚಾರ ಮಕ್ಕಳು ಕೂಡ ಹೇಳ್ತಾರೆ. ಈಗ ಆ ಒಂದು ಸಿಂಪ್ಟಮ್ಸ್ ಮಕ್ಕಳಲ್ಲಿ ಗೊತ್ತಾದಾಗ ತಂದೆ ತಾಯಿಗಳು ನಿಜಕ್ಕೂ ತಿಳ್ಕೊಬೋದು. ಮಕ್ಕಳು ಯಾರೇ ಆಗಲಿ, ವಯಸ್ಸಿನ ಪ್ರಮಾಣ ಬಿಟ್ಟು ಮಕ್ಕಳು ಅಂತ ಹೇಳ್ತಿದ್ದೀನಿ, ನಿಮ್ಮ ವೈಯಕ್ತಿಕ ಅದು. ಆ ಮಗು ಕಾಲು ನೋಯ್ತಾ ಇದೆ ಅಂತ ಲೆಕ್ಕಾಚಾರ ತೊಗೊಂಡ್ರೆ ಅದಕ್ಕೆ ಯೂರಿನ್ ಪ್ರಾಬ್ಲಮ್ ಇದೆ ಅಂತ ನೀವು ತಿಳ್ಕೊಂಬಿಡ್ಬೇಕು. ನಾವು ಎಲ್ಲಿವರೆಗೂ ಇರ್ತೀವಿ ಅಂದರೆ ಇವನದು ಮೋಷನ್ ವಿಚಾರಕ್ಕೆ ಡಾಕ್ಟ್ರ್ ಹೇಳಿ ಟೆಸ್ಟ್ ಮಾಡಬೇಕು ಅನ್ನೋವರೆಗೂ ಅದ್ರ ತಂಟೆಗೆ ಹೋಗಲ್ಲ. ಅವ್ರು ಹೇಳಬೇಕು ಒಂದು ಸ್ವಲ್ಪ ಟೆಸ್ಟ್ ಮಾಡೋಣ ಅಂದಾಗ ಹೌದಾ ಅನ್ನೋ ರೇಂಜ್ಗೆ ಹೋಗ್ತೀವಿ. ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ ಆ ರೀತಿಯಾಗಿ ಕಾಲಲ್ಲಿ ಸಮಸ್ಯೆ ಇದೆ ದೊಡ್ಡವರು ಈ ಪಾಯಿಂಟಿಗೆ ಬಂದರೆ, ಮತ್ತು ಚಿಕ್ಕೋರ್ ಪಾಯಿಂಟಿಗೆ ಬಂದರೆ ನಾಲ್ಗೆಗೆ ಸಂಬಂಧಪಟ್ಟಂಥ ರುಚಿಯಾಗಿರ್ತಕ್ಕಂಥದ್ದನ್ನೇ ಕೇಳ್ತಾರೆ. ಅವ್ರಿಗೆ ರುಚಿ ಇಲ್ಲದನ್ನು ಊಟ ಮಾಡಲ್ಲ. ಏನು ಬೇಡವೋ ಅದು ಅವ್ರಿಗೆ ಬೇಕು. ಯಾಕೆಂದರೆ ನಾಲ್ಗೆಗೆ ಆ ರೀತಿಯಾಗಿರ್ತಕ್ಕಂತಹ ರುಚಿ ಅಂಶ ಕೇಳುತ್ತದು. ರುಚಿಯಾಗೇ ಇರಬೇಕದು. ಅಂದರೆ ರುಚಿಯಾಗಿಲ್ಲದೆ ತಿನ್ನಬೇಕಾ? ಅಲ್ಲ. ಬೇರೆಯವ್ರಿಗೆ ಅದು ಖಾರ ಅನಿಸುತ್ತೆ, ಅವ್ರಿಗೆ ಚೆನ್ನಾಗಿರುತ್ತೆ. ಬೇರೆಯವ್ರಿಗೆ ಉಪ್ಪು ಜಾಸ್ತಿ ಅಂತಾರೆ, ಅವ್ರಿಗೆ ಸರಿಗಿರುತ್ತೆ. ಈ ರೀತಿ ಒಬ್ಬರಿಗೆ ಇರುತ್ತೆ ಓಕೆ, ಇನ್ನೊಬ್ರಿಗೆ ಚೆನ್ನಾಗಿರಲ್ಲ. ಕುಟುಂಬದಲ್ಲಿ ಸಾಕಷ್ಟು ಜನ ಮಾತಾಡ್ಕೋತಾರೆ, ಚೆನ್ನಾಗಿದೆ ಅಲ್ವೇನ್ರಿ ಅಂತ ಹೆಂಡ್ತಿ ಹೇಳಿದ್ರೆ ನನಗೇನು ಚೆನ್ನಾಗಿಲ್ಲ ಅಂತ ಗಂಡ ಅಂತಾನೆ. ಇಲ್ಲ, ಗಂಡ ತುಂಬ ಚೆನ್ನಾಗಿದ್ದೇನೆ, ನನಗೇನು ನಾನು ಮಾಡಿದ ಅಡುಗೆ ನನಗೆ ಇಷ್ಟ ಆಗ್ತಾಯಿಲ್ಲ ಅಂತ ಹೆಂಡ್ತಿ ಹೇಳ್ತಾಳೆ. ಸೊ ಈ ರೀತಿ ಕುಟುಂಬದಲ್ಲಿ ನಾಲಿಗೆ ರುಚಿಯಿಂದ ನಿಮ್ಮ ದೇಹದ ಪ್ರಕೃತಿಗಳನ್ನು ತಿಳ್ಕೊಳ್ಳೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಅದು ಅಷ್ಟು ಸುಲಭ ಅಲ್ಲ. ನಾವು ಆ ಮಟ್ಟಕ್ಕೆ ಹೋಗಲ್ಲ. ನಮ್ಮದು ಬರೀ ಜಂಜಾಟದ ಜೀವನ. ಇದನ್ನು ನಾವು ಬಿಟ್ಟು
ಪರೀಕ್ಷೆ ಮಾಡ್ತಕ್ಕಂಥದ್ದು ಮಟ್ಟಕ್ಕೆ ಹೋಗೋದು ಬೇಡ, ನಾವೇ ಗುರುತಿಸ್ಕೋಬೇಕು ನಾವು ಮಾಡುತ್ತಿರೋ ಅಡುಗೆ ರುಚಿ ಯಾರ್ಯಾರಿಗೆ ಇಷ್ಟ ಆಗ್ತಾಯಿದೆ, ಯಾರ್ಯಾರಿಗೆ ಇಷ್ಟ ಇಲ್ಲ, ಅದಕ್ಕೆ ಕಾರಣ ಏನು ಅಂತ ತಿಳ್ಕೊಳ್ತಕ್ಕಂಥದ್ದಕ್ಕೆ ಯಾರು ಕಾಲು ನೋವು ಅಂತ ಜಾಸ್ತಿ ಹೇಳ್ತಾರೆ, ಗಂಡ ಆಗಲಿ ಮಕ್ಕಳಾಗಲಿ, ಹೆಣ್ಣು ಹುಡುಗಿ ಆಗಲಿ ಗಂಡು ಹುಡುಗ ಆಗಲಿ, ತಿಳ್ಕೊಳ್ಳಿ ಇವರಿಗೆ ನಾಲ್ಗೆ ಚಪಲತೆ ಜಾಸ್ತಿ ಇರುತ್ತೆ. ಅದಕ್ಕೆ ಕಾಲು ನೋವಿದ್ದಾಗ ನಾಲ್ಗೆ ಚಪಲತೆ ಬರುತ್ತೆ. ಇದಕ್ಕೆ ಕಾಂಬಿನೇಷನ್ ಏನು, ಮುಂದೆ ಇವರು ದಾರಿ ತಪ್ಪುವ ಲಕ್ಷಣ ತುಂಬ ಬೇಗದಲ್ಲಿ ಹೋಗ್ತಾರೆ. ಚಿಕ್ಕ ವಯಸ್ಸಲ್ಲೇ ಬೇಗವಾಗಿ, ಅಂದರೆ ಅಶ್ಲೀಲವನ್ನು ನೋಡುವುದೋ ಅಥವಾ ಕದ್ದು ಮುಚ್ಚಿ ಏನೋ ಅದಕ್ಕೆ ಪ್ರಯತ್ನ ಮಾಡೋದೋ, ಈ ರೀತಿ ಕ್ರಿಯೆಗಳಿಗೆ ಚಿಕ್ಕ ವಯಸ್ಸನ್ನೇ ಮಕ್ಕಳು ಎಂಟ್ರಿ ಆಗ್ತಾರೆ. ಅಕಸ್ಮಾತ್ ದೊಡ್ಡವ್ರು ಗೊತ್ತಾದರೆ ಏನಿದು ಈ ವಯಸ್ಸಿಗೆ ಇದೆಲ್ಲ ನೋಡುತ್ತಲ್ಲ, ಇದೆಲ್ಲ ಕೇಳುತ್ತಲ್ಲ ಅನ್ನೋ ಮಟ್ಟಕ್ಕೆ ಜನ ತುಂಬ ತಲೆ ಕೆಡಿಸ್ಕೋತಾರೆ. ಆದರೆ ಆ ಮಗುಗೆ ಅದು ಬೇಕೇ ಬೇಕು, ಅದೇನು ಅಂತ ಗೊತ್ತಿಲ್ಲ, ಆದರೂ ಆ ಕ್ರೇಸ್ ಕ್ರಿಯೇಟ್ ಆಗುತ್ತೆ. ಇದಕ್ಕೆ ಜನನೇಂದ್ರಿಯ ಅಂತ ಹೇಳ್ತೀವಿ. ಆ ಜನನೇಂದ್ರಿಯಕ್ಕೂ ಜ್ಞಾನೇಂದ್ರಿಯಕ್ಕೂ ಇರತಕ್ಕಂಥ ಲಿಂಕ್, ಜನನೇಂದ್ರಿಯ ಜ್ಞಾನೇಂದ್ರಿಯ ಇದೆರಡಕ್ಕೂ ಲಿಂಕ್ ಇರುತ್ತೆ ಅಂತಕ್ಕಂಥ ಸತ್ಯವನ್ನು ತಿಳ್ಕೊಂಡಾಗ ನಮ್ಮ ಮಕ್ಕಳಿಗೆ ಈಗಲೇ ರಿಪೇರಿ ಮಾಡಬೇಕು ಅಂದರೆ ಶಾಸ್ತ್ರ ಕೇಳಕ್ಕೆ ಹೋಗ್ತಾರೆ, ಮುಂದೆ ನನ್ನ ಮಗು ಏನಾಗತ್ತೆ ಅಂತ. ಆ ಕುಂಡ್ಲಿಯಲ್ಲಿ ಯಾರು ಹೇಳಲ್ಲ ಮುಂದೆ ಈ ಮಗು ಲವ್ ಹೋಗುತ್ತೆ ಅಂತ ಯಾರು ಹೇಳಲ್ಲ, ಜೋಪಾನಾಗಿರಿ ಅಂತ ಹೇಳ್ಬೋದು ಅಷ್ಟೇ. ಆದರೆ ಈ ಕಾರ್ಯಕ್ರಮದ ಉದ್ದೇಶ ನಾನು ಹೇಳ್ತಿರ್ತಕ್ಕಂಥ ವಿಷಯ ಏನಪ್ಪ ಅಂದರೆ, ನಿಮ್ಮ ಕುಂಡಲಿಗಳನ್ನು ನೀವು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಕೇಳೋದು ಮಾಡೋದು ಒಂದು ಕಡೆ ಇಟ್ಕೊಡಿ. ನಿಮ್ಮ ಮಗುವಿನ ಚೇಷ್ಟೆ ಹೇಗಿರುತ್ತೆ ಇದನ್ನು ನೀವು ಗಮನಿಸ್ಕೊಂಡ್ರೆ ಮಗುವಿನ ದೇಹಸ್ಥಿತಿ ಮನಸ್ಥಿತಿ ನೀವೇ ಕಂಡುಹಿಡ್ಕೋಬಹುದು. ಈ ಮಗುನ ಹೇಗೆ ರಿಪೇರಿ ಮಾಡೋದು ನಮ್ಮ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಈಗ ಶಾಸ್ತ್ರ ಹೇಳೋರು ಇದೆಲ್ಲ ಹೇಳೋಕ್ಕಾಗಲ್ಲ, ಯಾಕೆಂದ್ರೆ ಅದು ಗೊತ್ತಿದೆಯೋ ನಮಗೆ ಹೇಳೋಕ್ಕಾಗಲ್ಲ. ನಿಮ್ಮ ಮಕ್ಕಳನ್ನು, ನಿಮ್ಮ ಗಂಡ, ನಿಮ್ಮ ಹೆಂಡತಿ, ನಿಮ್ಮ ಕುಟುಂಬವನ್ನು ನೀವೇ ಸರಿಪಡಿಸ್ಕೊಳ್ಳೋದು ಏನಂತಂದರೆ ನಾಲಿಗೆ ರುಚಿ ಪ್ಲಸ್ ಕಾಲಿನಲ್ಲಿರುವಂಥ ಸಮಸ್ಯೆಗಳು. ಇದು ನಿಮ್ಮ ಮನೆಯಲ್ಲಿ ಯಾರಿಗಿದೆ ಅದನ್ನು ನೀವು ಗಮನಿಸ್ಕೊಳ್ಳಿ. ಅವರಿಗೆ ಮನಃಶಾಂತಿ ಇರಲ್ಲ, ಅವರು ಎಲ್ಲಿಗೋದ್ರೂ ನೆಮ್ಮದಿ ಆಗಲ್ಲ, ಒಂದಲ್ಲ ಒಂದು ಕೇಳ್ತಾನೆ ಇರ್ತಾರೆ, ನನಗೆ ಅದು ಬೇಕು, ನನಗಿದು ಬೇಕು, ನನಗೆ ಅದು ಕೊಡಿಸು, ನಾನು ಅಲ್ಲಿ ಕರ್ಕೊಂಡೋಗು, ಇಲ್ಲಿ ಕರ್ಕೊಂಡೋಗು, ಸಾಕು ಬೇಕಾಗುತ್ತೆ. ಅದರಲ್ಲೂ ಗಂಡ ಹೆಂಡತಿ ಸಮಸ್ಯೆಲಿ ಏನಾದ್ರು ಇದು ಒಂದು ಬಿಟ್ಟರೆ ನಾನೀಗ ಪಾನಿಪುರಿ ತಿನ್ನಲೇಬೇಕು, ನಾನು ಅಲ್ಲಿಗೆ ಹೋಗಿ ತಿನ್ನಬೇಕು ಅಂತ ಹೆಂಡತಿ ಹೇಳಿದ್ರೆ ಗಂಡನ ಕತೆ ನಮೋ ನಮ. ಹೌದು ಗುರುಜಿ, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸ್ಬಿಡೋಣ. ಸುವರ್ಣ ಅಂತ ಶಿವಮೊಗ್ಗದಿಂದ. ನಮಸ್ತೆ ಮಾ. ನಮಸ್ತೆ. ನಮಸ್ತೆ ಗುರುಜಿ. ಟಿವಿ ನೋಡ್ಕೊಂಡು ಮಾತಾಡಬೇಡಿ. ಯಾರ ಬಗ್ಗೆ ಕೇಳಬೇಕಿತ್ತು? ನಿಮ್ಮ ನಕ್ಷತ್ರ ಹೇಳಿ ಸರ್. ನಕ್ಷತ್ರ ಗೊತ್ತಿಲ್ಲ ಮೇಡಮ್, ಡೇಟ್ ಆಫ್ ಬರ್ತ್ ಗೊತ್ತಿದೆ. ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ. ನಮಸ್ತೆ ಗುರುಜಿ. ಹಾಂ ಹೇಳಿ, ಏನು ಕೇಳಬೇಕಿತ್ತು ನೀವು? ಗುರುಜಿ ನಮ್ಮ ಮನೆ ಹೇಳ್ತೀನಿ ಗುರುಜಿ, ಮನೆ ಬಗ್ಗೆ ಕೇಳಬೇಕಾಯ್ತು. ಏನು ಹೇಳಿ? ಮನೆ ಬಗ್ಗೆ ಕೇಳಬೇಕಾಯ್ತು ಗುರುಜಿ. ಮನೆ ಕಟ್ತಿದ್ದೀರಾ? ಕಟ್ಟಬೇಕಾ? ಕಟ್ಟಿದ್ದೀರಾ? ಕಟ್ಟಿಟ್ಟು ತೊಗೊಂಡಿದ್ದೀನಿ ಗುರುಜಿ, ಕಟ್ಟಿಟ್ಟು ತೊಗೊಂಡಿದ್ದೀನಿ ಹಳೆ ಮನೆ. ಹಾಂ, ಅದು ಆಚೆ ಹೇಳ್ತೀನಿ ನೋಡಿ ಗುರುಜಿ. ಅಳತೆ? ಹಾಂ ಆಚೆ 40 ಅಡಿ ಇದ್ದ, ಅಗಲ 20 ಅಡಿ ಗುರುಜಿ. 40 ಅಡಿ? ಯಾವ ಕಡೆ ಯಾವ ದಿಕ್ಕಿಗೆ? ಉತ್ತರ ಪೂರ್ವ ಪಶ್ಚಿಮಕ್ಕೆ 40 ಅಡಿ, ಉತ್ತರ ದಕ್ಷಿಣ ಅಗಲ 20 ಅಡಿ ಗುರುಜಿ. ಉತ್ತರ ದಕ್ಷಿಣ 27, ಪೂರ್ವ ಪಶ್ಚಿಮ 40. ಹೌದು ಸರ್. ಎಷ್ಟು ವರ್ಷ ತಗೊಂಡು? ತಗೊಂಡೀಗ 1 ತಿಂಗಳು ಆದ್ರೂ ಗುರುಜಿ. ಯಾರ ಹೆಸರು ತೊಗೊಂಡ್ರಿ? ನನ್ನ ಹೆಸರು ತಗೊಳಕಂತ ರಾಜೇಶ್ ಅಂತ ತಗೊಳಕಂತ ಮಾಡಿ ಗುರುಜಿ. ಓಕೆ, ಯಾವ ರಸ್ತೆ ಅದು? ಯಾವ ದಿಕ್ಕಿದೆ ರಸ್ತೆ ಇದೆ ಮನೆಗೆ? ಪೂರ್ವ ದಿಕ್ಕಿಗೆ ರಸ್ತೆ ಗುರುಜಿ. ಎಷ್ಟು ಫ್ಲೋರ್ ಮನೆ ಅದು? ಎಷ್ಟು ಫ್ಲೋರು ಮನೆ ಅಂದೆ? 35 ಲಕ್ಷ ಗುರುಜಿ. ಅಲ್ಲಪ್ಪ, ಎಷ್ಟು ಇದು ಮಾಡ್ಕೊಂಡಿದ್ದೀರಾ, ಸ್ಟೇರ್ ಮಾಡಿದ್ದೀರಾ ಅಂತಂದರೆ ಎಷ್ಟು ಸ್ಟೇರ್ ಕೇಸ್ ಹಾಕಿರ? ಅಂದರೆ ಸ್ಟೇರ್ ಕೇಸ್ ಮೇಲೆ ಎಷ್ಟು ಮನೆ ಮಾಡಿದ್ದೀರಾ? ಪೋರ್ಷನ್ ಎಷ್ಟು ಪೋರ್ಷನ್ ಮಾಡಿದ್ದೀರಾ? ಸ್ಟೇರ್ ಕೇಸ್ ಮಾತ್ರ ಹಾಕಿದ್ದೀರಾ? ಹಾಂ ಹೌದು ರೀ. ಎಲ್ಲ ಹಾಕಿದ್ದೀರಾ ಸ್ಟೇರ್ ಕೇಸು? ಅದು ಅವರೇ ಹಾಕಿದ್ರಾ? ಹಾಂ ಅವರೇ ಹಾಕಿರ ಗುರುಜಿ. ಅಡುಗೆ ಮನೆ ಕಡೆನಾ ಬೆಡ್ರೂಮ್ ಕಡೆನಾ? ಈ ಕಡೆ ದಕ್ಷಿಣ ಕಡೆಗೆ ಮೆಟ್ಲು ಮಾಡಿರ್ತಾರೆ. ಬಚ್ಚಲ ಕಡೆ ಮಾಡವ್ರಾ? ಪೂರ್ವ ದಕ್ಷಿಣ ಕಡೆಗೆ ಮೆಟ್ಲು ಮಾಡಿರ್ತಾರೆ. ನೀವು ಹೇಳ್ತಾ ಇದ್ದು ಕರೆಕ್ಟಾಗಿ ಅರ್ಥ ಆಗ್ತಲ್ಲ. ದಕ್ಷಿಣದ ಕಡೆ ಮಾಡೋ ಅಡುಗೆ ಮನೆ ಕಡೆ ಮಾಡವ್ರಾ? ಹಾಂ ಹೌದು ರೀ ಗುರುಜಿ, ಅಡುಗೆ ಮನೆ ಕಡೆ ಮಾಡಿದ್ರು ಮೆಟ್ಲು. ಓಕೆ, ಮೇಲ್ಗಡೆ ಏನಾರು ಇದೆಯಾ? ಪೂರ್ತಿ ಖಾಲಿ ಇದೆಯಾ? ಪೂರ್ತಿ ಖಾಲಿ ಇದೆ ಗುರುಜಿ. ಓಕೆ, ಈಗ ನಿಮಗೆ ಮನೆ ತಗೊಂಡ ಮೇಲೆ ಆ ಮನೆಯಲ್ಲಿ ನಿದ್ದೆ ನೆಮ್ಮದಿ ಹೇಗೆ ಅನಿಸ್ತಾ ಇದೆ? ಇನ್ನು ಓಪನ್ ಆಗಿಲ್ಲ ಗುರುಜಿ, ದೀಪಾವಳಿ ಆದ್ಮೇಲೆ ಹೋಗೋಣ ಅಂತ ಮಾಡಿ ಗುರುಜಿ. ಓಕೆ, ಅದನ್ನು ತಿಳ್ಕೊಳ್ದೇನೆ ನೋಡ್ದೇನೆ ಮಾಡ್ದೇನೆ ಹೆಂಗೆ ತೊಗೊಂಡ್ಬಿಟ್ರಿ? ಅದು ಕರೆಕ್ಟ್ ಇದೆಯಾ ಇಲ್ವಾ ಅಂತಕ್ಕಂಥದ್ದು. ಅಂದರೆ ನೀವು ತೊಗೊಂಡ್ರೆ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆ ಮನೆ ತಗೋಬಹುದಾ, ತಗೊಳ್ಳೋದ್ರಿಂದ ಉಪಯೋಗ ಇದೆಯಲ್ಲ, ತಿಳ್ಕೊಳ್ಳದೆ ಹೆಂಗೆ ಕೈ ಹಾಕಿದ್ರಿ ನೀವು?
ತಿಳ್ಕೊಂಡಿದ್ದೀನಿ ಗುರುಜಿ, ನಮ್ಮ ಗುರುಜಿ ಕಡೆಯಿಂದ ಹಾಂ, ಅವರು ತಗೋ ಅಂತ ಹೇಳ್ತಿದ್ದಾರೆ ಗುರುಜಿ. ಗುರೂಜಿಗೆ ಮನೆ ಬಗ್ಗೆ ಗೊತ್ತಾ? ಈಗ ಗುರುಜಿ ಒಂದು ನಿಮಿಷ ಶಾಸ್ತ್ರ ಹೇಳೋರಿಗೆ, ಜ್ಯೋತಿಷ್ಯ ಹೇಳೋರಿಗೆ ಮನೆ ಹೀಗೆ ಇರಬೇಕು ಅಂತ ಗೊತ್ತಿರುತ್ತೆ ಅಂತ ನೀವು ತಿಳ್ಕೊಂಡ್ರೆ ನೀವೇ ಅನುಭವಿಸೋದು, ಅವರಲ್ಲ. ಹೇಳಿ ಗುರುಜಿ. ಗುರೂಜಿ ಅಂದ ತಕ್ಷಣ ಎಲ್ಲ ಗೊತ್ತಿರುತ್ತೆ ಅಂತ ತಿಳ್ಕೊಂಡ್ರೆ ತಪ್ಪಲ್ವಾ? ಹೌದು ಹೌದು ಗುರುಜಿ. ಹಾಂ, ಮತ್ತೆ ಅದಕ್ಕೋಸ್ಕರವಾಗಿ ಯೋಚನೆ ಮಾಡೋದು ಬೇಡ. ಒಂದು ವಿಚಾರ ತಿಳ್ಕೊಬೇಕು ನೀವು, ಆ ಮನೆಯನ್ನು ಸರಿ ಮಾಡ್ಕೊಂಡು ಹೋಗೋದಾ ಅಂದರೆ ಸಣ್ಣ ಪುಟ್ಟ ವಿಚಾರ ಅಂದರೆ ಈಗ ಸ್ಟೇರ್ ಕೇಸ್ ಇರೋದು ಆ ಮನೆ ಭಾಗಕ್ಕೆ ತಪ್ಪಿದೆ, ಹೌದು ಗುರುಜಿ. ಅದನ್ನು ಸರಿ ಮಾಡ್ಕೋಬೇಕಾ, ಏನು ಹೇಗೆ ಮಾಡ್ಕೋಬೇಕು ಅಂತ ತಿಳ್ಕೊಳ್ತಕ್ಕಂಥ ಆಸಕ್ತಿ ಇದ್ದರೆ ನಿಮಗೆ, ಈಗ ಮೆಜರ್ಮೆಂಟ್ ಹೇಳಿದ್ದೀರಾ, ಆ ಮೆಜರ್ಮೆಂಟ್ನ ಮತ್ತು ನೀವು ಈ 3 ಜನ ನಂಬರಲ್ಲಿ ಯಾರಿದೆ ಅವರಿಗೆ ಕಳಿಸಿ ಅದ್ರ ಬಗ್ಗೆ ನೋಡಿಕೊಂಡು ಅದು ಓಕೆ ಆಗುತ್ತಾ, ಮುಂದುವರಿಬೋದಾ, ಮನೆಗೆ ಹೋಗ್ಬೇಕಾದ್ರೆ ಏನು ಮಾಡ್ಕೊಂಡು ಹೋಗ್ಬೋದು ಅಂತ ನೀವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಆಯಿತಾ? ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರೂಜಿ, ಬೆಂಗಳೂರಿಂದ ಗಂಗಮ್ಮ ಅಂತ ಮಾತಾಡ್ಸೋಣ. ನಮಸ್ತೆ ಮಾ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗಳ ಬಗ್ಗೆ. ಅವ್ರ ನಕ್ಷತ್ರ ಹೇಳಿ ಮಾ. ಧನಿಷ್ಠ ನಕ್ಷತ್ರ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ಕಾರ ಗುರುಜಿ. ನಾರಾಯಣ ಹೇಳಿಪ್ಪ. ಮಗಳ ಬಗ್ಗೆ ಕೇಳಬೇಕಾಯಿತು. ಮಗಳ ಬಗ್ಗೆ ಅಂದರೆ ಎಷ್ಟು ವಯಸ್ಸು? 24. ಏನು ಮಾಡ್ತಿದ್ದಾಳೆ? ಏನು ಮಾಡ್ತಾ ಇಲ್ಲ, ಮನೇಲಿ ಐತೆ. SSLC ಹೋಗಿದೈತೆ, PUC ಹೋಗ್ಲಿಲ್ಲ, ಆರೋಗ್ಯ ಸರಿ ಇರ್ಲಿಲ್ಲ, ಹಂಗಾಗಿ ಅವಾಗಿಂದ ಮನೇಲೆ ಸೇರ್ಕೊಂಡೈತೆ ಗುರುಜಿ. ಮದ್ವೆ ಸೆಟ್ ಆಗೈತೆ. ಹಾಂ, ಯಾವಾಗ ಡೇಟ್ ಫಿಕ್ಸ್ ಆಗಿದೆಯಾ? 19, 20 ಫೆಬ್ರವರಿ. ಹಾಂ, ಇನ್ನೇನು ಮಾಡಿ, ಇನ್ನೇನಕ್ಕೆ ಕರೆ ಮಾಡಿದ್ರಿ? ಆರೋಗ್ಯ ಸರಿ ಇಲ್ಲ, ಅದು ಋತುಚಕ್ರ ಸ್ವಲ್ಪ ಏರುಪೇರು ಆಗ್ತಿರ್ತದೆ ಗುರುಜಿ. ಆದರೆ ಡೇಟ್ ಎಲ್ಲ ಸರಿಮಾ, ಋತುಚಕ್ರ ಸರಿ ಇಲ್ಲ ಅಂದ್ರೆ ಮದುವೆ ಮಾಡ್ತಾ ಇದ್ದಿರಲ್ಲ, ನೀವು ಎಷ್ಟು ಮಟ್ಟಕ್ಕೆ ಬುದ್ಧಿವಂತರು ನೀವು? ಒಂದ್ 2-3 ದಿನ ಹಿಂದೆ ಮುಂದೆ ಆಗುತ್ತೆ. ಅಲ್ಲಪ್ಪ, ಈಗ ಹೆಣ್ಣಿಗೆ ಅದು ಆರೋಗ್ಯ ತುಂಬ ಚೆನ್ನಾಗಿರಬೇಕು ಅಂದರೆ ಹೆಣ್ಣಿಗೆ ಅದು ಕರೆಕ್ಟಾಗಿ ನಡಿಬೇಕಲ್ವಾ? ನಡಿಬೇಕು. ಹಾಂ, ಅದು ಹೆಂಗೆ ಸರ್ ಮಾಡ್ದೇನೆ ಡೇಟ್ ಹೆಂಗೆ ಫಿಕ್ಸ್ ಮಾಡ್ಕೊಂಡ್ರಿ? ಹೆಂಗೋ ಮಾಡಿ ಕಳಿಸ್ಬಿಡೋಣ ಆ ಕಡೆ ಅಂತನಾ? ಅಲ್ಲ ತಾಯಿ, ಯೋಚನೆ ಮಾಡಿ. ಒಂದು ಹೆಣ್ಣಾಗಿ ನೀವು ಋತುಚಕ್ರ ಸರಿ ಇಲ್ಲದ ರೀತಿಯಲ್ಲಿ ಕರೆಕ್ಟ್ 27 ದಿನಕ್ಕೆ ಅದು ಕರೆಕ್ಟ್ ರೀತಿಯಲ್ಲಿ ಪ್ರಕೃತಿದತ್ತವಾಗಿ ಹೆಣ್ಣಿಗೆ ಪ್ರಕ್ರಿಯೆ ನಡೆದಾಗ ಹೆಣ್ಣಿನ ದೇಹ ಸ್ಥಿತಿ, ಆರೋಗ್ಯ ಸ್ಥಿತಿ ಚೆನ್ನಾಗಿದೆ ಅಂತ ಅರ್ಥ. ಹೌದು. 1 ದಿನ ಪರವಾಗಿಲ್ಲ, 2 ದಿನ ಪರವಾಗಿಲ್ಲ, 3 ದಿನ ಪರವಾಗಿಲ್ಲ ಅಂತ ನೀವು ಕನ್ಸೆಷನ್ ಮಾಡಿಕೊಂಡ್ರೆ ಹೆಣ್ಣಿನ ಮನಸ್ಥಿತಿ ತುಂಬ ಕಷ್ಟ ಆಗುತ್ತೆ. ದಾಂಪತ್ಯದಲ್ಲಿ ಸುಖ ಅನುಭವಿಸೋಕ್ಕೆ ಎಷ್ಟು ಸರಿ ಹೋಗುತ್ತೆ ಅಂತ ನೀವೇ ಸ್ವಲ್ಪ ಯೋಚನೆ ಮಾಡಬೇಕಲ್ವಾ? ಮದುವೆ 1 ದಿನ ಶಾಶ್ವತವಾಗಿ ಅನುಭವಿಸ್ಬೇಕು ತಾಯಿ. ಮದುವೆ ಮಾಡಿಕೊಂಡು ಆರೋಗ್ಯನೇ ಚೆನ್ನಾಗಿಲ್ಲನೇ ಮನಸ್ಸು ಚೆನ್ನಾಗಿರುತ್ತಾ? ಮನಸ್ಸು ಚೆನ್ನಾಗಿಲ್ಲ ಅಂದರೆ ದಾಂಪತ್ಯ ಚೆನ್ನಾಗಿರುತ್ತಾ? ದಾಂಪತ್ಯ ಚೆನ್ನಾಗಿರೋ ನಿದ್ದೆ ಚೆನ್ನಾಗಿ ಬರುತ್ತಾ? ಎಲ್ಲ ಒಂದಕ್ಕೊಂದು ಲಿಂಕ್ ಇರುತ್ತೆ. ಯಾವುದಕ್ಕೆ ಮಾಡ್ಬೇಕು ಮದುವೆನಾ? ಅದಕ್ಕೆ 40 ವರ್ಷ ಆಗಿದೆ ಪಾಪ, ಅಷ್ಟೊಂದು ಅರ್ಜೆಂಟಾಗಿ ಮದುವೆ ಮಾಡ್ತಿರೋದು ಸರಿಯೇ. ಆದರೆ ಮಗುವಿನ ಆರೋಗ್ಯ ಸ್ಥಿತಿಯನ್ನು ಸರಿಪಡಿಸಿ ತದನಂತರ ನೀವು ಮದುವೆ ಮಾಡ್ತಕ್ಕಂಥದ್ದು, ನಾಳೆ ಮಗಳು ಚೆನ್ನಾಗಿರ್ತಾಳೆ, ನೀವು ಚೆನ್ನಾಗಿರ್ತೀರ, ಮಾಡ್ಕೊಂಡವನು ಚೆನ್ನಾಗಿರ್ತಾನೆ. ನೀವು ಏನೋ ಒಂದು ಮಾಡಿಬಿಡ್ಬೇಕು, ವಯಸ್ಸು ಆಗ್ಬಿಟ್ಟೈತೆ ಮನೇಲಿ ಇಟ್ಕೊಂಡು ಏನು ಮಾಡೋದು, ಬೇಗ ಮನೆಗೆ ಹೋಗಲಿ ಅಂತ ಮಾಡೋದು ನಿಮ್ಮ ಜವಾಬ್ದಾರಿ ಕಳ್ಕೊಂಡೆ ಅನ್ನೋದು ಅಷ್ಟು ಸುಲಭ ಅಲ್ಲ. ಇದನ್ನು ನೀವು ಮದುವೆ ಡೇಟ್ ಕ್ಯಾನ್ಸಲ್ ಮಾಡಿ ಅಂತ ನಾನು ಹೇಳ್ತೀರಾ? ಓಕೆ, ಫಿಕ್ಸ್ ಆಗಿದೆ. ಈಗಲೂ ತಿಳ್ಕೊಳ್ಳಿ, ಮಾಡ್ತಾ ಇರ್ತಕ್ಕಂಥ ಊಟ ಸಮಯ ಮತ್ತು ನಿದ್ದೆ, ಊಟದ ಸಮಯ, ನಿದ್ದೆಯ ಸಮಯ ಪೂರ್ಣವಾಗಿ ಸೂಕ್ತವಾಗಿಲ್ಲ. ಏನು ತಾಯಿ? ಹೌದು ಗುರು. ನೀವು ಇದನ್ನು ರಿಪೇರಿ ಮಾಡಬೇಕಲ್ವಾ? ಈ ಒಂದಿನ ಸರಿ ಹೋಗ್ಬಿಡುತ್ತಾ ಇದು? ಈಗ ನೀವು ಇಲ್ಲಿ ಕಲಿಸ್ತಿಲ್ಲ, ನೀವು ಅದನ್ನು ಸರಿ ಮಾಡಲಿಲ್ಲ ಅಂದರೆ ಗಂಡನ ಮೇಲೆ ಅದು ಮಾಡೋಕ್ಕೆ ಅವಕಾಶ ಕೊಡ್ತಾರಾ? ಅವರು ಇವೆಲ್ಲ ಕೇಳೋಕ್ಕೂ ಇಷ್ಟಪಡ್ತಾರಾ? ಮಾಡ್ಕೊಂಡಾಯ್ತು, ಯಾಕೆ ನಿನಗೇನು, ನಿನಗೆ ಯಾಕೆ ಹುಷಾರಿಲ್ಲ, ಯಾಕೆ ಚೆನ್ನಾಗಿಲ್ಲ, ಮೊದಲು ಅವ್ರು ಯಾಕೆ ಕೇಳಿಲ್ಲ ನಿಮ್ಮ ಅಪ್ಪ ಅಮ್ಮ, ಇದೆಲ್ಲ ಪಾಪ ಹುಡುಗಿ ತಲೆ ಮೇಲೆ ಅನುಭವಿಸ್ಬೇಕಲ್ವಾ? ಏನು ಹೇಳ್ತೀರಮ್ಮ? ಇದಕ್ಕೆ ನೀವು ಗಾಬರಿ ಆಗೋದು ಬೇಡಿ. ಈಗಲೂ ಕಾಲ ಮಿಂಚಿಲ್ಲ. ನಿಮ್ಮ ಹುಡುಗಿ ವಿಚಾರದಲ್ಲಿ ಅವಳ ಆರೋಗ್ಯ ಸ್ಥಿತಿ ಊಟದಲ್ಲಿ ತಿಳ್ಕೊಳ್ಳೋದಷ್ಟೇ. ಯಾವ ರೀತಿ ಊಟ ಮಾಡಬೇಕು, ಮೂಡುವ ಕ್ರಮ ಏನು ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರೆ ಪರಿವರ್ತನೆ ಆಗತ್ತೆ. ಮದುವೆ ಮಾಡಿ ಸ್ವಲ್ಪ ರಿಪೇರಿ ಮಾಡಿ ಮದುವೆ ಮಾಡಿ ತಾಯಿ. ಒಳ್ಳೆಯದಾಗಲಿ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಸಿನು ವೀಕ್ಷಕರೇ, ನೀವು ಕೂಡ ಗುರುಗಳ ಹತ್ರ ಮಾತಾಡಬಹುದು. ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂಥ ನಂಬರ್ಸ್ಗೆ ಕರೆ ಮಾಡಿ ಗುರೂಜಿ ಜೊತೆ ಮಾತನಾಡಿ. ಗುರೂಜಿ ಒಬ್ರು ಕಾಲರ್ ಇದ್ದಾರೆ, ಸುವರ್ಣ ಅಂತ, ಶಿವಮೊಗ್ಗದಿಂದ. ನಮಸ್ತೆ ಮಾ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ನಿಮ್ಮ ನಕ್ಷತ್ರ ಹೇಳಿ ಮಾ. ನನ್ನ ಹೆಸರು ನಕ್ಷತ್ರ, ಸುವರ್ಣ ಅಂತ ಮೇಡಮ್. ಇನ್ನೊಮ್ಮೆ ಹೇಳಿ. ಶತಭಿತಾ ನಕ್ಷತ್ರ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಮಾ. ಹಲೋ, ನಮಸ್ಕಾರ ಗುರುಗಳೇ. ನಾರಾಯಣ ಹೇಳಿತಾ, ಏನಾಗಬೇಕು? ಗುರುಗಳೇ, ನೀವಂದ್ರೆ ನಂಗೆ ತುಂಬಾ ಇಷ್ಟ. ತುಂಬಾ ನೋಡ್ತಾ ಇದ್ದೆ ಅವಾಗ, ಸ್ವಲ್ಪ ದಿನ ಬ್ರೇಕ್ ಆಯ್ತು, ನೀವು ಕಾಣಲೇ ಇಲ್ಲ ಎಲ್ಲೂ. ತುಂಬಾ ಇಷ್ಟ ನಂಗೆ. ನೀವು ನೇರವಾಗಿ ಉತ್ತರ ಕೊಡೋ ಅಂತ ವ್ಯಕ್ತಿ ನೀವು. ಹಂಗಾಗಿ ನಿಮ್ ಬಗ್ಗೆ ನಂಗೆ ತುಂಬಾ ಗೌರವ ವೈಯಕ್ತಿಕವಾಗಿ. ಓಕೆ,
ಏನು ಅಂದ್ರೆ ನಾನು ತುಂಬಾ ಕೆಲಸಗಳನ್ನ ಮಾಡ್ತೀನಿ. ನಾನು ಅನ್ಕೊಂಡಿರೋದು ತುಂಬಾ ಜನಗಳ ಸೇವೆ, ನನಗೆ ಖುಷಿ ಆಗತ್ತೆ ಅದರಿಂದ. ಆದ್ರೆ ನನಗೆ ಉನ್ನತ ಮಟ್ಟಕ್ಕೆ ಹೋಗಕ್ ಆಗಲ್ಲ. ಏನ್ ಮಾಡೋದು ಗುರುಜಿ? ಏನು ಓದಿದ್ರ? ಸಣ್ಣ ಪುಟ್ಟ ಮಾಡೋರೆಲ್ಲ ಎಲ್ಲೋ ಕಾಣ್ಕೊಂತಾರೆ ಪ್ರವೃತ್ತಿಗಳು. ನಾವು ಎಷ್ಟು ಸೇವೆ ಅಂದ್ರೆ ಅದು ಹೇಳಿದ್ರೆ ಹೇಳ್ಕೊಂಡಂಗೆ ಆಗ್ಬಿಡುತ್ತೆ. ಹಾಗಾಗಿ ಇದು ನನಗೊಂದು ಭವಿಷ್ಯದಲ್ಲಿ ಏನು ಅನ್ನೋದೇ ಒಂದು ಪ್ರಶ್ನೆ ಆಗ್ಬಿಟ್ಟಿದೆ. ಒಂದು ವಿಷಯ ಏನಂದ್ರೆ, ತುಂಬ ನಷ್ಟದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ನೀವು ಕರೆದುಬಿಟ್ಟು ಏನೋ ನಿಮ್ಮ ಕೈಯಿಂದ ಒಂದು 50 ಪೈಸಾ ಬೋಣಿ ಮಾಡಿಬಿಟ್ರೆ ಅವರು ಯಾವ ಮಟ್ಟಕ್ಕೆ ಮಿಂಚ್ತಾರೆ ಅಂತ ನೀವು ನೋಡೋಕ್ಕೆ ಆಗಲ್ಲ. ಆ ರೇಂಜ್ ಕೊಟ್ಟೋಗ್ಬಿಡ್ತಾರೆ ಅವರು. ಅಲ್ಲ, ನೀವು ಗಮನಿಸಿದ್ರಾ ಈ ರೀತಿ ನಾನು ಸಹಾಯ ಮಾಡಿದಾಗ ತುಂಬ ಉನ್ನತ ಮಟ್ಟಕ್ಕೆ ಹೋಗಿರ್ತಕ್ಕಂಥದ್ದು ಎಷ್ಟು ನೀವು ನೋಡಿಲ್ಲ? ತಮ್ಮ ಪಾದದ ಆಣೆ ಸತ್ಯ, ತಮ್ಮ ಪಾದದ ಆಣೆ ಸತ್ಯದ ಮಾತು. ಇದು ನೋಡಿ ನಿಮ್ಗೆ ಒಂದು ಕಡೆ ಖುಷಿ, ಹೋಗ್ಲಿ ನಾನು ನೆಮ್ಮದಿಯಾಗಿಲ್ಲ ಅವರವ್ರು ಚೆನ್ನಾಗಿದ್ದಾರೆ ಅಂತ ಖುಷಿ ಪಡ್ತೀರಾ? ನಿಜವಾಗ್ಲೂ ಗುರುಗಳೇ. ಆದರೆ ನನಗೆ ಯಾಕೆ ಅನ್ನೋ ಈ ಪ್ರಶ್ನೆಗೆ ಇನ್ನೂ ಉತ್ತರ ಯಾಕೆ ಕಂಡಿಡ್ಕೊಂಡಿಲ್ಲ? ಯಾಕೆ ಟೈಮ್ ಇಲ್ವಾ, ಬೇಜಾರ ಏನು? ಗೊತ್ತಾಗ್ಲೇ ಇಲ್ಲ ನನಗೆ ಅದು ಏನು ಅನ್ನೋದು ತಿಳ್ಕೊಳಕ್ಕಾಗಿಲ್ಲ ಗುರುಗಳೇ. ನಿಮ್ಮ ತಂದೆ ಏನು ಮಾಡ್ತಾಯಿದ್ರು? ನಮ್ಮ ತಂದೆ PhD ಅಂತಲ್ಲಿ ಸೆಕ್ರೆಟರಿ ಆಗಿದ್ರು ಗುರುಗಳೇ. ಎಷ್ಟು ವರ್ಷಕ್ಕೆ ಹೋಗಿದ್ದವರು? ಅವ್ರು ಈಗಲೂ ಇದ್ದಾರೆ ಗುರುಗಳೇ, 94 ವರ್ಷ ಅವರಿಗೆ. ತುಂಬಾ 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 ಅದೃಷ್ಟವಂತರು ನೀವು. ನಿಮ್ಮ ತಾಯಿ? ಹೌದಾ ಗುರುಗಳೇ? ನಮ್ಮ ತಾಯಿ 86 ವರ್ಷಕ್ಕೆ ಹೋದ್ರು ಗುರುಗಳೇ. ಹೋದ ವರ್ಷ ಹೋದ್ರು ಗುರುಗಳೇ. ಏನಾಗಿತ್ತು ಅವ್ರಿಗೆ ಇದ್ದಕ್ಕಿದ್ದಾಗಿ ಕುತ್ತಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ತಿರ್ಕೊಂಡು ಹೋಗ್ಬಿಟ್ರು ಗುರುಗಳೇ. ನೋಡಿ, ಇದಕ್ಕೊಂದು ಸಣ್ಣ ಕ್ಲೂ ಕೊಡ್ತೀನಿ ನಿಮಗೆ. ಹೇಳಿ ಗುರುಗಳೇ. ನಿಮ್ಮ ತಂದೆಯ ಜೊತೆಯಲ್ಲಿ ಒಡಹುಟ್ಟಿದ ಅಕ್ಕ ತಂಗಿಯರು, ನಿಮ್ಮ ತಂದೆಗೆ ಜನ್ಮ ಕೊಟ್ಟ ತಾಯಿ ಪ್ಲಸ್ ನಿಮ್ಮ ತಾಯಿ, ಹೌದು ಗುರುಗಳೇ. ಇದಿಷ್ಟನ್ನು ಗಮನಿಸ್ಕೊಳ್ಳಿ, ನಿಮ್ಮ ಸ್ಟೋರಿ ಅಲ್ಲೇ ಸಿಕ್ಬಿಡುತ್ತೆ. ಹೌದು ಗುರುಗಳೇ. ಗೊತ್ತಾಯ್ತಾ? ಗೊತ್ತಾಯ್ತು ಗುರುಗಳೇ. ಈಗ ಅವ್ರದ್ದೆಲ್ಲ ನೀವು ಸ್ಟೋರಿ ನೋಡಿಕೊಂಡು ಇನ್ನೂ ನೀವು ಅದನ್ನು ರೆಡಿ ಮಾಡ್ಕೊಳ್ಳದೆ ಹಂಗೆ ಅದ್ರ ಜೊತೆ ನೀವು ಹೋಗ್ತಾ ಇದ್ದೀರಲ್ಲ, ಇದೆಷ್ಟು ಮಟ್ಟಕ್ಕೆ ಸರಿ? ರೆಡಿ ಮಾಡ್ಕೊಳಕ್ಕೆ ಒಂದು ಪಾದ ಇಟ್ಟಿದೀವಿ ಗುರುಗಳೇ, ನನ್ನ ಮಕ್ಕಳು ನಾವೆಲ್ಲ. ಮಾಡಲೇಬೇಕು. ಯಾಕೆ ಅಂತಾರೆ, ನಿಮ್ಗೆ ಮಾಡೋಕ್ಕೋದ್ರೆ ಏನಾಗುತ್ತೆ ಗೊತ್ತಾ? ನಿಮ್ಗೆ ಇನ್ನೊಂದು ದುರಂತ ಏನು ಅಂತ ಇದ್ರ ಜೊತೆ ಹೇಳ್ಬಿಡ್ತೀನಿ. ನೀವೇನು ತೀರ್ಮಾನ ಮಾಡಿದ್ರು ಎಲ್ಲ ಓಕೆ ಆಗಿ ಬೆಳಿಗ್ಗೆ ಚೇಂಜ್ ಆಗ್ಬಿಡುತ್ತೆ. ಅದಕ್ಕೆ ನಾಲ್ಬಾರ್ದು ಅಂತ ಈ ಸರಿ ದಿಟ್ಟ ಹೆಜ್ಜೆ ಇಟ್ಬಿಟ್ಟಿದ್ದೀನಿ ಗುರುಗಳೇ. ಅದಕ್ಕೇನು ಮಾಡಬೇಕು ಅಂದರೆ, ಹೋರಾಟನೇ ಆಗಲಿ ಏನೇ ಆಗಲಿ ನಾನು ಮಾಡೇ ತಿರಬೇಕು ಅಂತ ಆಂಜನೇಯನ ದೇವಸ್ಥಾನಕ್ಕೆ ಒಂದು 5 ದಿನ ರೆಗ್ಯುಲರಾಗಿ ಹೋಗ್ಬೇಕು ನೀವು. ಆಯ್ತು ಗುರುಗಳೇ, ತಮ್ಮ ಆಶೀರ್ವಾದ ಗುರುಗಳೇ. ಆ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ದೀಪಕ್ಕೆ ಎಣ್ಣೆ ಹಾಕಿ ನಿಮ್ಮ ಹಿರಿಯರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ನನಗೆ ನಿಜಕ್ಕೂ ಹಿರಿಯರ ಆಶೀರ್ವಾದ ಬೇಕಪ್ಪ, ನನಗೆ ದಾರಿ ತೋರಿಸಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಅಷ್ಟೇ. ಆಯ್ತು ಗುರುಗಳೇ. ಯಾಕೆಂದರೆ ನಿಮ್ಮ ತಂದೆಗೂ ಕೂಡ ಇವಾಗ ನೀವು ಅಂದರೆ ನಿಮ್ಮ ತಾಯಿಗೆ ಮಾಡಿರ್ತಕ್ಕಂಥ ಒಂದು ಅಪವಾದ ಅಂತ ಹೇಳ್ಬೋದು. ಕಾರಣ ಏನಂದರೆ, ಸುಮಂಗಲಿ ತಾನೇ ಅಮ್ಮ ಹೋಗಿದ್ದು? ಹೌದು ಗುರುಗಳೇ. ಸುಮಂಗಲಿ ಶ್ರಾದ್ದ ಮಾಡಿದ್ರಾ ನೀವು? ಸುಮಂಗಲಿ ಶ್ರಾದ್ದ ಮಾಡಿದ್ರಾ? ಮಾಡಿದ್ರು ಗುರುಗಳೇ. ಎಲ್ಲಿ ಮಾಡಿದ್ದು? ಎಲ್ಲಿ? ಇಲ್ಲಿ ಶಿವಮೊಗ್ಗದ ಹತ್ರ ಒಂದು ಹಳ್ಳಿ. ಅಲ್ಲ, ಮನೇಲಿ ಮಾಡಿದ್ದ? ಮನೇಲಿ ಮಾಡಿದ್ರು. ಗೋಕರ್ಣಕ್ಕೂ ಹೋಗಿದ್ರು ಗುರುಗಳೇ. ಅಲ್ಲ, ಗೋಕರ್ಣಕ್ಕೆ ಹೋಗೋದು ಸೆಕೆಂಡ್ರಿ. ಪ್ರತಿ ತಿಂಗಳು ಸುಮಂಗಲಿಗೆ ಶ್ರಾದ್ದ ಮಾಡಬೇಕು. ಪ್ರತಿ ತಿಂಗಳು ನದಿ ಕ್ಷೇತ್ರದಲ್ಲಿ, ನದಿ ಇರುವ ಸಂಗಮದಲ್ಲಿ ಮಾಡಬೇಕು. ಅದು ನಮ್ಮ ಅಣ್ಣಂದ್ರು ಮಾಡೋದು, ನಾನು ಮಾಡ್ಬೋದು ಗುರುಗಳೇ. ಅಲ್ಲ, ಒಂದ್ ನಿಮಿಷ ನಿಮ್ಮ ಅಣ್ಣಂದ್ರೆ ಕೂಡ ಮಾಡಿದಾರಾ? ಆ ಥರ ಮಾಡಿದ್ರಾ? ಅವರು ಮಾಡಿಲ್ಲ ಗುರುಗಳೇ, ಅವರು ವ್ಯಾಕ್ಸಿನ್ ಮಾಡಿಲ್ಲ. ಅವರು ಸ್ವಲ್ಪ ಯೋಚನೆ ಮಾಡಿ, ನೀವು ಕೂತವರಿಗೆ ಮನವರಿಕೆ ಮಾಡಿಕೊಡಿ. ನಿಮ್ಮ ಮನೆಯಲ್ಲಿ ಅಂದರೆ ನಿಮ್ಮ ಅಣ್ಣ ತಮ್ಮಂದ್ರಿಗೂ ಮನವರಿಕೆ ಮಾಡಿಕೊಡಿ. ನಿಮ್ಮ ಹೆಂಡತಿ ಮಕ್ಕಳು ಚೆನ್ನಾಗಿರಬೇಕು, ನೆಮ್ಮದಿಯಾಗಿರಬೇಕು ಅಂದರೆ ತಾಯಿಯನ್ನು ಮೋಕ್ಷಕ್ಕೆ ಕಳಿಸಿ ನಮ್ಮ ವಂಶದಲ್ಲಿ ಮತ್ತೆ ನಮ್ಮಮ್ಮ ಹುಟ್ಟಿ ಬರೋ ಥರ ಮಾಡಬೇಕಪ್ಪ ಅಂತ ನೀವು ಪ್ರಯತ್ನವನ್ನು ಮಾಡಬೇಕು. ಆಯ್ತು ಗುರುಗಳೇ. ಇದು ನಿಮಗೂ ಸೇರುತ್ತೆ, ಅವ್ರಿಗೂ ಸೇರುತ್ತೆ, ಕುಟುಂಬನೂ ಶ್ರೇಯಸ್ಸಾಗತ್ತೆ. ನೀವು ಮೊದಲು ಈ ಕೆಲಸ ಮಾಡಬೇಕು. ಯಾಕೆಂದರೆ ಹಳಬರು ಮಾಡ್ಕೊಂಡು ಬಂದಿರೋ ತಪ್ಪಿಗೆ ನೀವು ಅನುಭವಿಸ್ತಾ ಇದ್ದೀರಾ ಅಂತ ನಿಮ್ಮ ಮನವರಿಕೆ ಆಗಿದೆ. ಆಗೋಗಿದೆ ಅದು. ಮತ್ತು ಆಗಿದ್ಮೇಲೆ ನೀವು ಚೇಂಜ್ ಆಗಬೇಕಲ್ಲ. ಯಾಕೆ ಇಷ್ಟೊಂದು ತಡ ಆಯಿತು? ಸಮಯ ಬೇಕಾಯಿತು. ಈಗಾರು ವಿಷಯ ಸಮಯ ಬೇಕಾಯ್ತು. ನಮ್ಮ ಮಕ್ಕಳು ಮರಿ ಸಾಕೋದಾಯ್ತು, ಬರೀ ಜೀವನ ಹಿಂಗೆ ಆಯ್ತು ಗುರುಗಳೇ. ಓಕೆ, ಮಕ್ಕಳು ಮರಿ ಮದುವೆ ಮಾಡೋದಾಯ್ತು, ಹಿಂಗೆ ಆಗೋಯ್ತು ಗುರುಗಳೇ. ಈಗ ಖುಷಿ ಆಯ್ತಾ? ಈಗ ವಿಷಯ ತಿಳ್ಕೊಂಡೆ ಅಂತ? ಪೂರ್ತಿ 100ಕ್ಕೆ 100 ಸತ್ಯದ ಮಾತು. ಮಾಡಿದ ತಪ್ಪಿಗೆ ನಾವು ಶಿಕ್ಷೆ ಅನುಭವಿಸಬೇಕಾಗಿದೆ. ಅದಕ್ಕೋಸ್ಕರವಾಗಿ ನೀವು ಸುಮಂಗಲಿಗೆ ಮಾಡಬೇಕಾದಂತಹ ಶ್ರಾದ್ದ ಕರ್ತವ್ಯಗಳನ್ನು ಯಾವ ಸ್ಥಳದಲ್ಲಿ, ಯಾರಿಂದ, ಯಾರ ಮುಖೇಣವಾಗಿ, ಎಲ್ಲಿ ಮಾಡಬೇಕು ಅಂತ ಕರೆಕ್ಟಾಗಿ ತಿಳ್ಕೊಂಡು ಮತ್ತೆ ತಪ್ಪೆಜ್ಜೆ ಹಾಕೊಳ್ಳೋದು ಬೇಡ. ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ, ಪ್ರಾರಂಭ ಮಾಡಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ವರಲಕ್ಷ್ಮಿ ಅಂತ ಕನಕಪುರದಿಂದ ಕಾಲ್ ಮಾಡಿದ್ದಾರೆ. ನಮಸ್ತೆ ಮಾ. ನಮಸ್ಕಾರ. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ಮೊಮ್ಮಗನ ಬಗ್ಗೆ ಕೇಳಬೇಕಾಯ್ತು. ಅವ್ರ ನಕ್ಷತ್ರ ಹೇಳಿ ಮಾ. ನಕ್ಷತ್ರ ಅಶ್ವಿನಿ ನಕ್ಷತ್ರ, ಮೇಷ ರಾಶಿ, ಮಕರ ಲಗ್ನ. ಓಕೆ, ಗುರೂಜಿ ಇದ್ದಾರೆ. ಹಲೋ. ಹಲೋ ಗುರುಜಿ, ನಮಸ್ಕಾರ ಗುರುಜಿ. ನಾರಾಯಣ. ಯಾರು ಅಶ್ವಿನಿ ನಕ್ಷತ್ರ? ಮೊಮ್ಮಗ ಗುರುಜಿ. ಮಗಳ ಮಗನಾ? ಮಗಳ ಮಗ.
ಎಷ್ಟು ವಯಸ್ಸು? 4 ವರ್ಷ ಗುರುಜಿ. ಓಕೆ, ಏನಾಗಬೇಕಿತ್ತು? ಸ್ವಲ್ಪ ಆಟ ಬೇರೆ, ಒಂದ್ ಸ್ವಲ್ಪ ಇದು ಆರೋಗ್ಯದ ಬಗ್ಗೆ ಕೇಳ್ಬೇಕಾಯ್ತು. ಹಾಂ ಆಮೇಲೆ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದ್ರೆ ನೀವು ನಕ್ಷತ್ರ ಬಗ್ಗೆ ಹೇಳ್ತೀರಲ್ಲ, ಹಾಂ, ಅದಕ್ಕೆ ತಿಳ್ಕೊಳ್ಳೋಣ ಅಂತ ಮಾಡಿದೆ ಗುರುಜಿ. ಮನೆ ಸ್ವಂತದ್ದಾ? ಇದು ನಮ್ಮ ಮನೆ ಸ್ವಂತದ್ದು, ಅವ್ರ ಮನೆ ಬಾಡಿಗೆ ಮನೇಲಿ ಇರೋದು ಅವರು. ಓಕೆ, ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಮದುವೆ ಆಗಿ ಇವಾಗ 4-5 ವರ್ಷ ಆಯ್ತು ಗುರುಜಿ. ಓಕೆ, ಮಗು ರಾತ್ರಿ ನಿದ್ದೆ ಚೆನ್ನಾಗಿ ಮಾಡುತ್ತಾ, ಹಗಲು ನಿದ್ದೆ ಚೆನ್ನಾಗಿ ಮಾಡುತ್ತಾ ಗಮನಿಸಿದ್ದೀರಾ? ರಾತ್ರಿ ನಿದ್ದೆ ಮಾಡ್ತಾನೆ, ಹಗಲು ನಿದ್ದೆ ಮಾಡಲ್ಲ. ಅಲ್ಲಲ್ಲ, ನಾನು ಹೇಳ್ತಕ್ಕಂಥದ್ದು ಪದೇ ಪದೇ ಹೇಳ್ತಾನೆ ಚೆನ್ನಾಗಿ ನಿದ್ದೆ ಮಾಡ್ತಾನೆ ಅಂದರೆ ಬೆಚ್ಚೋದು, ಇದಕ್ಕಿದ್ದಂಗೆ ಸ್ವಲ್ಪ ಒಂಚೂರು ಕಣ್ಣು ಅರ್ಧಂಬರ್ಧ ತೆಕ್ಕೊಂಡು ನಿದ್ದೆ ಮಾಡೋದು, ಈ ಥರದ್ದನ್ನು ಗಮನಿಸಿದ್ದೀರಾ ಅಂತ ಕೇಳ್ತೀನಿ. ಹೌದು ಗುರುಜಿ. ಈಗ ನೀವು ತಿಳ್ಕೋಬೇಕು. ಅವಾಗ ಬೆಚ್ಚ ಬೀಳ್ತಾನೆ, ಎದೊಳ್ತಾನೆ. ಆಮೇಲೆ ಸರಿ, ಇದನ್ನ ರಿಪೇರಿ ಯಾಕೆ ಮಾಡ್ಕೊಳ್ಳಿಲ್ಲ ನೀವು? ಅದೇ ಗುರುಜಿ, ನಮ್ಗೆ ಅದು ಗೊತ್ತಾಯ್ತಾ ಇಲ್ಲ. ಅದಕ್ಕೆ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ರೆ ನೀವು ಹಿಂಗೆ ಮನಗೋದು ಈ ತರ ಆಯ್ತದೆ ಅಂತ ನೀವ್ ಹೇಳ್ತಾ ಇದ್ರಿ, ನಾವು ತಿಳ್ಕೊಂಡಿದ್ದಾವ ಅನ್ಸತಿ. ಅದಕ್ಕೆ ನಿಮ್ಮನ್ನ ಕೇಳೋಣ ಅಂತ ಮಾಡಿದ್ ಗುರುಜಿ. ಇದು ಅಶ್ವಿನಿ ನಕ್ಷತ್ರ ಮೂಲಾರ್ಥ ಏನು ಗೊತ್ತಾ ತಾಯಿ? ಹಾ, ದೇವರ ದಾರಿಯನ್ನು ಬಿಟ್ಟು, ಧರ್ಮದ ಯಾರಿಯನ್ನು ಬಿಟ್ಟು ಬದುಕಲಿಕ್ಕೆ ಏನೇನೋ ಸರ್ಕಸ್ ಮಾಡಿ ಬುದ್ಧಿ ಬಳಸಿ ಬದುಕ್ತಾರಲ್ಲ, ಸರ್ಕಸ್ಸು. ಸ್ನಾನ ಯಾವಾಗಲೂ ಮಾಡಿದ್ರಾಯ್ತು, ಯಾವಾಗಲೂ ತಿಂದ್ರಾಯ್ತು, ಯಾವಾಗಲೂ ಮಲ್ಕೊಂಡ್ರಾಯ್ತು, ಯಾವಾಗಲೂ ಎದ್ರಾಯ್ತು ಅಂತ ಇರ್ತದಲ್ಲ, ಈ ಫ್ಯಾಮಿಲಿಯಲ್ಲಿ ಮಗು ಹುಟ್ಟೋದು. ಇದು 100ಕ್ಕೆ 100 ಸತ್ಯ ಗುರುಜಿ. ಈಗ ಯಾರೋ ಮಾಡೋದು ಕರ್ಮ, ಮಗು ಅನುಭವಿಸ್ಬೇಕು. ಹೌದು ಗುರುಜಿ. ಆಮೇಲೆ ಮುಂದೆ ಅವನು ವಯಸ್ಸಿಗೆ ಬಂದಾಗ ರೋಡಲ್ಲಿ ನಿಂತ್ಕೊಂಡು ಲಾಂಗು ಮಚ್ಚಿಡ್ಕೊಂಡಾಗ ಬುದ್ಧಿ ಬರುತ್ತೆ ಅಪ್ಪ ಅಮ್ಮನಿಗೆ, ಅಯ್ಯಯ್ಯೋ ಯಾಕೆ ಈ ಮಗ ಹಿಂಗಾದ. ಹೌದು, ಅದು ಕರೆಕ್ಟ್. ಕಲಿದೇ ಇರೋ ಶೋಕಿಗಳಿಗೆ ಹೋಗಬೇಕು ಮಕ್ಕಳು ಅಂದರೆ ಅಶ್ವಿನಿ ನಕ್ಷತ್ರ, ಕೃತಿಕಾ ನಕ್ಷತ್ರ ಮಕ್ಕಳನ್ನ ಕಾಯ್ಬೇಕು ಸ್ವಲ್ಪ. ಮುಂದೆ ಐತೆ ಮಾರಿ ಹಬ್ಬ. ಏನೇನು ಮಾಡಬಾರ್ದು, ಏನೇನು ನೋಡಬಾರ್ದು, ಏನೇನು ಕೇಳಬಾರ್ದು ಎಲ್ಲ ತೋರಿಸ್ತಾರೆ ನಿಮಗೆ. ನಿಂತ್ಕೊಂಡು ನೋಡ್ಬೋದು ನೀವು. ಸ್ಟೇಷನ್ಗೆ ಹೋಗ್ಬೇಕಾ, ಜೈಲ್ಗೆ ಹೋಗ್ಬೇಕಾ ಅಂದರೆ ಉದಾಹರಣೆ ನಾನು ಹೇಳ್ತಾ ಇರೋದು, ಯಾರು ತಪ್ಪಾಗಿ ತಿಳ್ಕೊಬೇಡಿ. ನಕ್ಷತ್ರಗಳಲ್ಲಿ ಮಗು ಹುಟ್ಟಿದಾಗ ತಿಳ್ಕೊಳ್ಳೋ ಅಂತ ಉದ್ದೇಶಕ್ಕೆ ಹೇಳ್ತಾ ಇದ್ದೀನಿ ಹೊರತು ಹೆದರ್ಸೋಕ್ಕಲ್ಲ. ನೀವು ಹೆದರ್ಕೊಳ್ಳೋದನ್ನು ಬೇಡ. ಅಶ್ವಿನಿ ನಕ್ಷತ್ರ, ಕೃತಿಕಾ ನಕ್ಷತ್ರ ಅಂತಕ್ಕಂಥದ್ದು ತಲೆ ಯಾವ ಕಾರಣಕ್ಕೂ ಬರೀ ತಲೆಯನ್ನೇ ಬಳಸೇ ಬದುಕಕ್ಕೆ ಹೋಗೋದವರು. ಹೆಣ್ಣು ಅಂದರೆ ಅಷ್ಟೇ, ಅದು ತಾಯಿನೋ ಅತ್ತೆನೋ ಚಿಕ್ಕಮ್ಮನೋ ದೊಡ್ಡಮ್ಮನೋ ಲೆಕ್ಕಕ್ಕೆ ತಗೊಳ್ಳಲ್ಲ, ಹೆಣ್ಣು ಅಷ್ಟೇ. ಅಂದರೆ ನೀವು ತಿಳ್ಕೊಬೇಕು ಎಷ್ಟು ಕೆಟ್ಟದಾಗಿ ಮೈಂಡ್ಸೆಟ್ ಓಡ್ತಾ ಇರುತ್ತೆ ಅಂತ. ಸಂಬಂಧಗಳನ್ನೇ ಲೆಕ್ಕಿಸದೆ, ಯಾರಿಗೂ ಹೆದರದೆ, ಅಡ್ಡದಾರಿಯನ್ನು ಹಿಡಿದು ಸಮಾಜಕ್ಕೆ ಕಂಟಕನಾಗುವಂಥ ಮಕ್ಕಳು ಆಗ್ತಾರೆ ಅಂದರೆ ಆ ಮಗುವನ್ನು ರಿಪೇರಿ ಮಾಡಬೇಕಾ ಬೇಡವಾ ತಂದೆ ತಾಯಿ ನೀವೇ ಡಿಸೈಡ್ ಮಾಡಿ. ಇದನ್ನು ಮುಚ್ಚಿಟ್ಬಿಟ್ಟು ಶಾಸ್ತ್ರ ಹೇಳ್ಬಿಟ್ಟು ಕುಂಡ್ಲಿ ಬರೆಸ್ಬಿಟ್ಟು ಮಗು ಮುಂದೆ ಚೆನ್ನಾಗಿ ಆಗ್ತಾನೆ, ಧೈರ್ಯವಂತ ಆಗ್ತಾನೆ, ದುಡ್ಡು ಮಾಡ್ತಾನೆ, ಆಸ್ತಿ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಜಾತಕ ಬರೆಸ್ಬಿಟ್ಟು ನಾಳೆ ಆ ಮಗು ತಪ್ಪು ದಾರಿಗೆ ಹಿಡಿದಾಗ ಆಸ್ತಿ ಯಾರಿಗೆ ಬೇಕಾಗಿದೆ ಅವತ್ತು ಕಣ್ಣಲ್ಲಿ ನೀರು ಹಾಕಬೇಕಾಗತ್ತೆ. ನೀವು ಒಂದು ತಿಳ್ಕೊಳ್ಳಿ, ಮೊದಲು ಇದಕ್ಕೆಲ್ಲ ಪ್ರಾಯಶ್ಚಿತ ಮಾಡ್ಕೊಳ್ತಕ್ಕಂಥದ್ದು ಹೇಗೆ ಮಾಡ್ಕೋಬೇಕು, 8 ವರ್ಷದವರೆಗೆ ಮಗುನ ಹೇಗೆ ರಿಪೇರಿ ಮಾಡಬೇಕು, ಅದಕ್ಕೆ ತಂದೆ ತಾಯಿ ಏನು ಮಾಡಬೇಕು, ಅದಕ್ಕೆಲ್ಲ ಒಪ್ಕೊಳ್ತಕ್ಕಂಥ ಮಟ್ಟದಲ್ಲಿರಬೇಕು. ಅರ್ಧಂಬರ್ಧ ಮನಸ್ಸಿದ್ರೆ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ, ಕೇಳಕ್ಕೆ ಹೋಗ್ಬೇಡಿ, ದೇವ್ರು ಬರ್ದಾಗನೇ ಬಿಟ್ಬಿಡಿ. ತಿಳ್ಕೊಂಡು ರಿಪೇರಿ ಮಾಡಿಸ್ತೀನಿ. ಅಲ್ಲ ಗುರುಜಿ, 10 ವರ್ಷದಿಂದ ನೋಡ್ತಾ ಇದ್ವಿ ನಿಮ್ದು. ಒಟ್ನಲ್ಲಿ 100ಕ್ಕೆ 100 ಸತ್ಯ ನೀವು ಹೇಳೋದೆಲ್ಲ ಕರೆಕ್ಟ್ ಆಗೈತಿ. ಆದರೂ ರಿಪೇರಿ ಮಾಡ್ಕೋತಾ ಇಲ್ವಲ್ಲ, ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ ಗುರೂಜಿ. ಇನ್ನು ಈ ಕಾಲು ನೋವಿಗೂ ಹಾಗೂ ನಾಲಿಗೆ ಚಪಲಕ್ಕೂ ಇರುವಂತಹ ಸಂಬಂಧದ ಬಗ್ಗೆ ಹೇಳ್ತಾ ಇದ್ರಿ, ಮುಂದುವರಿಸಿ. ಈಗ ಈ ನಾಲ್ಗೆ ಚಪ್ಪಲ ಲೆಕ್ಕಾಚಾರಕ್ಕೆ ಈಗೊಂದು ಮನೆ ಚಿತ್ರ ತೋರಿಸೋಣ. ಆ ಮನೆ ಎಷ್ಟರ ಮಟ್ಟಕ್ಕೆ ಕಟ್ಟಿದಾಗ ಮನೆಯಲ್ಲಿರ್ತಕ್ಕಂಥ ಸತ್ಯಾಂಶ ನಮಗೆ ಎಷ್ಟರ ಮಟ್ಟಕ್ಕೆ ಅರ್ಥ ಆಗತ್ತೆ. ಈ ನಾಲ್ಗೆ ಚಪಲತೆ ಅಂತಕ್ಕಂಥದ್ದು ನಮ್ಮ ದೇಹವನ್ನು ನಾಶ ಮಾಡುವಂತಹ ಮನಸ್ಥಿತಿಗೆ ತಗೊಂಡೋಗುತ್ತೆ. ನಾಲ್ಗೆ ಚಪಲ ಏನು ಮಾಡುತ್ತೆ? ದೇಹದ ಎಲ್ಲ ಭಾಗಗಳನ್ನು ಕೆಡಿಸುತ್ತೆ. ಯಾಕೆ ಅಂದರೆ ನಾವು ತಿನ್ನಬೇಕಾದ್ದು ದೇಹಕ್ಕೋಸ್ಕರವಾಗಿ, ಆದರೆ ನಾವು ತಿನ್ನುತ್ತಿರುವುದು ನಾಲ್ಗೆ ಚಪಲಕ್ಕಾಗಿ ಅಂದಾಗ ನೋಡಿ, ಈ ಥರ ಮನೆ ಈಗ ಪಾಪ ಪ್ಲ್ಯಾನ್ ಹಾಕ್ಸಿದ್ದಾರೆ ಪುಣ್ಯಾತ್ಮರು. ಎಷ್ಟರ ಮಟ್ಟಿಗೈತೆ ಸ್ವಲ್ಪ ಯೋಚನೆ ಮಾಡಬೇಕು. ಅಮ್ಮ, ಅಡುಗೆ ಮನೆದು ಇದು ಕಾಣಿಸ್ತಾ ಐತೆ, ರೌಂಡ್ ಇರುತ್ತೆ ಚಿಹ್ನೆ, ಹೌದಾ? ಇದು ಅಗ್ನಿ ಮೂಲೆಯಲ್ಲಿ ಅಡುಗೆ ಮನೆ ಇರಬೇಕು ಅಂತ ವಿಚಾರ, ವಾಯು ಮೂಲೆಯಲ್ಲಿ ಸ್ನಾನದ ಮನೆ ಇರಬೇಕು ಅಂತ ವಿಚಾರ. ಈಗ ಎಲ್ರಿಗೂ ಗೊತ್ತು, ಪುಸ್ತಕದಲ್ಲೆಲ್ಲ ಪ್ರಿಂಟ್ ಆಗಿರುತ್ತೆ. ಆದರೆ ಈ ಮುಂದುಗಡೆ ಸ್ಟೇರ್ಕೇಸ್ ಹಾಕೋರು ನೋಡಿ, ಕಾಣಿಸ್ತಾ ಐತೆನಮ್ಮ? ಇದು ಮನೆ ಹಾಳು ಮಾಡೋ ಕೆಲಸ. ಅಂದರೆ ಗಂಡಸರನ್ನ ಮನೆಯಿಂದ ಆಚೆ ಕಳಿಸಿ ಹೆಂಗಸರಿಗೆ ರೋಗ ಬರೆಸಿ ಯೋಚನೆ ಮಾಡಿಕೊಂಡು ಜೀವನ ಪರ್ಯಂತ ಮನೆಯಿಂದ ಹೊರಗಡೆ ಹೋದ ಗಂಡಸರು, ಮಗ ಆಗಲಿ ಗಂಡ ಆಗಲಿ ಯಾರೇ ಆಗಲಿ, ಮನೆಗೆ ಬರ್ಬೇಕಾದ್ರೆ 15 ಫೋನ್ ಹಾಕಬೇಕು. ಎಲ್ಲಿದೆಯಾ ಎಲ್ಲಿದೆಯಾ ಎಲ್ಲಿದೆಯಾ. ಇದು ಹಣ ಖರ್ಚು ಮಾಡಿ ಪಾಪ
ಪ್ಲ್ಯಾನ್ ಮಾಡಿ ಇದಕ್ಕೆ ಕಲರ್ಗಿರಲ್ಲ ಹಚ್ಚಿ ಮದುವೆ ಹೆಣ್ಣು ಮಾಡಿ ಕೊಟ್ಟವ್ರೆ ಕಟ್ಕೊಂಡು ಸಾಯಿ ಅಂತ. ಆದರೆ ಮನೆ ಕಟ್ತವ್ರ ಕತೆ ಏನಾಗಿರುತ್ತೆ ಅಂತಂದರೆ, ಈ ರೀತಿ ಪೂರ್ವ ಪಶ್ಚಿಮ ಉದ್ದ ಇರತಕ್ಕಂಥ ನಿವೇಶನದಲ್ಲಿ ಮನೆ ಕಟ್ಟಿದ್ರೂ ತಪ್ಪು ಅಂದರೆ, ಹಾಗಾದರೆ ಮನೆ ಕಟ್ಟೋ ಸೈಟ್ ಹೆಂಗಿರಬೇಕು ಅಂತ ಎಲ್ರಿಗೂ ಬೇಜಾರಾಗುತ್ತೆ. ಅದಕ್ಕೋಸ್ಕರ ಸಾಕಷ್ಟು ಸಲ ಹೇಳ್ತೀನಿ, ಈ ಒಂದು ಚಿತ್ರವನ್ನು ಉದ್ದಕ್ಕೇನು ನೋಡ್ತಾ ಇದ್ದೀರಾ, ಈ ಮನೆ ಹಣೆ ಬರ ಯಾವ ಮಟ್ಟಕ್ಕೆ ಗಂಡಸರ ಕತೆ ಇದೆ ಅಂತ ಗೊತ್ತಾಯಿತು. ಮತ್ತು ಅನಾರೋಗ್ಯ ಎಷ್ಟು ಸೃಷ್ಟಿ ಮಾಡುತ್ತೆ, ಮನೆಯಲ್ಲಿ ನೆಮ್ಮದಿ ಇಲ್ಲ ಅಂತಕ್ಕಂಥದ್ದು. ಇದಕ್ಕೆ ಒಂದು ಸಣ್ಣ ಉದಾಹರಣೆ, ನಿವೇಶನದ ಗುರುತು ಸಾಕಷ್ಟು ಸಲ ತೋರಿಸ್ತಾ ಇದ್ದೀನಿ. ಇನ್ನೊಂದು ಚಿತ್ರ ನೋಡ್ಕೊಂಬಿಟ್ರೆ ಅರ್ಥ ಆಗುತ್ತೆ. ಆ ಚಿತ್ರದಲ್ಲಿ ನಾವು ಎಷ್ಟರ ಮಟ್ಟಕ್ಕೆ ನಿವೇಶನವನ್ನು ಗುರುತಿಸಬಹುದು ಅಂತಕ್ಕಂಥದ್ದು ಇನ್ನೊಂದು ಚಿತ್ರದಲ್ಲಿ ನೋಡಿದಾಗ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದು ಅವಕಾಶ ಆದರೆ ಚಿತ್ರ ಬಿದ್ದರೆ ಸ್ಕ್ರೀನ್ ಮೇಲೆ ನೋಡಬಹುದು. ಯಾಕೆಂದರೆ ಈ ಒಂದು ಪ್ಲ್ಯಾನ್ ಅಂತಕ್ಕಂಥದ್ದು ನಾವು ಇಂಜಿನಿಯರ್ ಹತ್ರ ಹೋಗಿ ಹಾಕಿಸ್ತೀವೋ, ಗಾರಿ ಮೇಸ್ತ್ರಿ ಕೈಲಿ ಹಾಕಿಸ್ತೀವೋ, ನೋಡಮ್ಮ ಪೂಜಾ ಅಡುಗೆ ಮಾಡ್ತಕ್ಕಂಥ ಅಡುಗೆ ಮನೆಯಲ್ಲಿ ತೊಗೊಂಡೋಗಿ ದೇವ್ರ ಮನೆ ಮಾಡಿಟ್ಟವ್ರೆ. ಈಗ ದೇವ ಮೂಲೆಯಲ್ಲಿ ಗುದ್ಲಿ ಪೂಜೆ ಮಾಡಬೇಕು ಅಂತ ಗೊತ್ತಿರೋ ಪುಣ್ಯವಂತರಿಗೆ ತೊಗೊಂಡೋಗಿ ಎಲ್ಲ ಹಾಕಿದ್ದಾರೆ, ಅಡುಗೆ ಮನೆಯಲ್ಲಿ ತೊಗೊಂಡೋಗ್ಬಿಟ್ಟು ಅಡುಗೆ ಮನೆ ಈಶಾನ್ಯದಲ್ಲಿ ಪೂಜಾ ತೋರಿಸಿದ್ದಾರೆ. ಎಲ್ಲ ಒಂದು ಕಡೆ ದೇವ್ರು ಇಟ್ಟರಾಯ್ತು. ಅಂದರೆ ಬೇಕಾಬಿಟ್ಟು ಭಗವಂತ ಕಣ್ಣು, ಭಗವಂತ ಮೂಗಲ್ ಇದರಂದರೆ ಮುಖದಲ್ಲಿ ಇಟ್ಟಿದ್ದಾನೆ, ಹಣೆ ಮೇಲೆ ಇಟ್ಕೊತೀನಿ ಏನಾಗುತ್ತೆ ಈಗ ಅನ್ನೋ ರೀತಿಯಲ್ಲಿ ಈ ಒಂದು ಉಡಾಫೆತನದಲ್ಲಿ ಈ ರೀತಿಯೆಲ್ಲ ಕೆಡಿಸ್ಕೊಂಡಿದ್ದಾರೆ. ಇದಿಷ್ಟು ಅರ್ಥ ಮಾಡಿಕೊಂಡ್ರೆ ಪ್ಲ್ಯಾನ್ ಹಾಕಿದ್ದೆಲ್ಲ ಮನೆ ಚೆನ್ನಾಗಿರುತ್ತೆ ಅಂತಕ್ಕಂಥ ಮಟ್ಟಕ್ಕೆ ಹೋದಾಗ ಮನೆಯ ಭಾಗಗಳು ಯಾವ ರೀತಿಯಾಗಿ ಪ್ಲಸ್ ಮಾರ್ಕು ಎಲ್ಲಿ ಮನೆಯಲ್ಲಿ ಬರುತ್ತೆ, ಮನೆಯ ಮಧ್ಯಭಾಗ ಯಾವ ಕಡೆ, ತುದಿ ಯಾವ ಕಡೆ, ಒಟ್ಟಿನಲ್ಲಿ ಈ ಭಾಗದಲ್ಲಿ ಇದು ಇದ್ದುಬಿಟ್ರೆ ಒಳ್ಳೆಯದು ವಾಸ್ತು ಅಂತ ತಿಳ್ಕೊಂಡು ನಮ್ಮ ಜನ ಇದ್ರ ಹಿಂದೆ ಬಿದ್ದಿರ್ತಾರೆ. ಸೊ ಈ ಸತ್ಯವನ್ನು ತಿಳ್ಕೊಂಡು ವಿವರಣೆ ಮಾಡಿದಾಗ ಗೊತ್ತಾಗತ್ತೆ. ಇಷ್ಟು ಸಾಕು ಅಂತ ಅನ್ಕೋತೀನಿ. ಈಗ ಮುಂದಿನ ಒಂದು ವಿಚಾರಕ್ಕೆ ಹೋಗಬೇಕಂತಂದರೆ, ನಾವು ಯಾವುದೇ ಒಂದು ಮನೆಯ ನಕ್ಷೆಯನ್ನು ನಾವು ಸಿದ್ಧತೆ ಮಾಡಬೇಕಾದ್ರೆ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ಪೂರ್ಣ ಸತ್ಯ ಏನಂದರೆ, ನಾವು ವಾಸ ಮಾಡೋ ಮನೆಯಲ್ಲಿ ಬಾಡಿಗೆನೋ ಲೀಸ್ಗೋ ಏನೋ ಒಂದು ಮನೇಲಿ ಇರ್ತೀವಿ ಅಂತ ಇಟ್ಕೊಳ್ಳೋಣ, ಅಥವಾ ಸ್ವಂತ ಮನೇಲಿ ಇರ್ತೀವಿ ಅಂತ ಇಟ್ಕೊಳ್ಳೋಣ. ಈಗ ಒಂದು ಹೊಸ್ದಾಗಿ ಮನೆ ಕಟ್ಟಬೇಕು ಅಂತ ಅವ್ರಿಗೆ ಒಂದು ಮನಸ್ಸಿಗೆ ಬರುತ್ತೆ. ಹೊಸದಾಗಿ ಮನೆ ಕಟ್ಟಬೇಕಾದ್ರೆ ನಾವು ಒಂದು ತಿಳ್ಕೋಬೇಕು, ಹಿರಿಯರು ಹೋಗಿರ್ತಕ್ಕಂತಹ ಒಂದು ಯಾವ ರೀತಿ ಕಾಯಿಲೆಯಲ್ಲಿ ಸ್ವಂತ ಮನೆಯಲ್ಲಿ ಇದ್ದು ಸತ್ತಿದ್ದಾರೆ ಅದನ್ನು ತಿಳ್ಕೋಬೇಕು. ಇದು ಮೊದಲು ನಡೆದಿರ್ತಕ್ಕಂಥ ಘಟನೆ ಗೊತ್ತಿರುತ್ತೆ, ಯಾರ್ಯಾರು ಯಾವ ರೀತಿ ಸತ್ತಿರ್ತಾರೆ ಅಂತ ಗೊತ್ತಿರುತ್ತೆ. ಸೊ ಅವರು ಆ ರೀತಿ ಸತ್ತಿರಬೇಕಾದ್ರೆ ಅದೇ ಮನೆಯಲ್ಲಿ ಮುಂದುವರೆದ್ರೆ ಇವ್ರ ಕಥೆನೂ ಅದೇ ರೀತಿಯಲ್ಲಿ ಹೋಗೋದಕ್ಕೆ ಸ್ವಲ್ಪ ವ್ಯತ್ಯಾಸ ಆಗ್ಬೋದು, ಬಟ್ ಅದೇ ಥರ ನಡೀತಾನೆ ಇರುತ್ತೆ. ಇದನ್ನು ತಿಳ್ಕೊಳ್ದೇನೆ ನಾವೇನು ಮಾಡ್ತೀವಿ, ಅದನ್ನು ಕೇಳಕ್ಕೆ ಹೋಗಲ್ಲ. ಮನೆ ಕಟ್ಟಬೇಕು, ಸೈಟ್ ಚೆನ್ನಾಗದೆ, ಪೂರ್ವ ರಸ್ತೆ ಇದೆ, ಉತ್ತರಕ್ಕೆ ರಸ್ತೆ ಇದೆ ಅಂತ ಹೇಳಿ ಮನೆ ಕಟ್ಟಕ್ಕೆ ಹೋಗ್ತೀವಿ. ಆದರೆ ಆ ಮನೆ ಕಟ್ಟಿದ ಮೇಲೂ ಕೂಡ ನಿಮ್ಗೇನಾಗತ್ತೆ, ಹಿರಿಯರು ಏನು ಅನುಭವಿಸಿದ್ರು ಅದೇ ರೋಗ ನಿಮ್ಮಲ್ಲಿ ಪ್ರಾಪ್ತಿಯಾಗತ್ತೆ. ಇಲ್ಲಿ ಯಾವುದರಲ್ಲಿ ಪರಿವರ್ತನೆ ಮಾಡಬೇಕಿತ್ತು ಅಂದರೆ, ಮಕ್ಕಳು ಹುಟ್ಟಿದ ದೇಹವನ್ನು ಕಂಡು ಹಿಡಿದು ಹಿರಿಯರಲ್ಲಿ ಇದ್ದಂತಹ ಕಾಯಿಲೆಗಳು ಈ ಮಗುವಿನಲ್ಲಿ ಬಂದಿರುತ್ತೆ ಅಂತ ನಮ್ಮ ಜನಕ್ಕಿನ್ನೂ ಅರ್ಥ ಆಗಿಲ್ಲ. ಹಿರಿಯಲ್ಲಿ ಅಪ್ಪ ಅಮ್ಮನಲ್ಲಿ ಏನಿತ್ತು ಈ ಮಗುನಲ್ಲಿ ಬಂದಿರುತ್ತೆ ಅಂತ ಗೊತ್ತಿರಲ್ಲ. ನಾವೇನೋ ಹಿಂಗಾದೋ ಮಕ್ಕಳು ಚೆನ್ನಾಗಿರ್ತಾರೆ ಅಂತ ಹೇಳಿ ಮಕ್ಕಳನ್ನ ಬೆಳೆಸೋಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ದೇಹವನ್ನು ಶುದ್ಧೀಕರಣ ಮಾಡೋದು ನಮ್ಮ ಜನಗಳಿಗೆ ಗೊತ್ತಿಲ್ಲ. ದೇಹ ಶುದ್ಧಿ ಮಾಡಬೇಕಂದ್ರೆ ಆ ದೇಹವನ್ನು ಮಗು ಹುಟ್ಟಿದ 23 ದಿನಕ್ಕೋ ಅಥವಾ 3 ತಿಂಗಳಿಗೋ ಅಥವಾ 5 ತಿಂಗಳಿಗೋ ಅಥವಾ 9 ತಿಂಗಳಿಗೋ ಯಾವುದೇ ವ್ಯಕ್ತಿಗಳು ಯಾವುದೇ ಧರ್ಮದವರಾಗಿರಲಿ ಆ ಮಗುವಿನ ದೇಹವನ್ನು ಶುದ್ಧೀಕರಣ ಮಾಡಲೇಬೇಕು. ಕಾರಣ ಏನು ಅಂದರೆ, ಪಂಚತತ್ವಗಳು ಪಂಚಭೂತಗಳಿಂದ ಈ ದೇಹ ನಿರ್ಮಾಣ ಆಗಿದೆ ಅಂತ ಹೇಳ್ತಕ್ಕಂತಹ ಪಂಡಿತರುಗಳಿಗೆ ಪ್ರಶ್ನೆ ಇದು, ಹೇಳೋದು ಸತ್ಯ. ಆ ದೇಹ ಆ ರೀತಿಯಲ್ಲಿ ದೋಷದಲ್ಲೇ ಹುಟ್ಟಿರ್ತಕ್ಕಂಥದ್ದು, ಕಾಯಿಲೆಯಲ್ಲಿ ಸತ್ತಿರ್ತಕ್ಕಂಥ ಕುಟುಂಬದವರು ಆ ರೀತಿಯಲ್ಲಿ ಹುಟ್ಟಿರುತ್ತೆ. ಇದನ್ನು ಕ್ಲೀನ್ ಮಾಡಬೇಕಾ ಬೇಡವಾ? ಮಾಡಬೇಕು ಗುರುಜಿ. ಮಾಡಲ್ವೇ? ನಾವು ಮಾಡಿದ ಸಮಯ ಹತ್ತಿಸಕ್ಕೆ ಪುರೋಹಿತರು ಕರೆದ್ಬಿಟ್ಟು ಸುಣ್ಣ ಬಣ್ಣ ಹೊಡೆದ್ಬಿಟ್ಟು ಮನೆಗೆ ಸುಣ್ಣ ಬಣ್ಣ ಹೊಡೆದ್ರಿ, ಮಗುವಿನ ದೇಹಕ್ಕೆ ಯಾವ ಸುಣ್ಣ ಬಣ್ಣ ಹೊಡೆದ್ರಿ? ಹೌದು. ಯಾವ್ದು ರೆಡಿ ಮಾಡಬೇಕಿತ್ತಮ್ಮ? ಮಗುನ ಕ್ಲೀನ್ ಮಾಡಬೇಕಿತ್ತು. ನೀವು ಮನೆಗೆ ಸುಣ್ಣ ಬಣ್ಣ ಹೊಡ್ಕೊಂಡು ಸೂತಕ ತೆಗೆದೋ ಸ್ವಾಮಿ, ನಾವು ಪುಣ್ಯ ಮಾಡಿಸ್ಬಿಟ್ಟು ನಾಮಕರಣ ಹೆಸರು ಕೂಗಿಸ್ಬಿಟ್ಟ ಸ್ವಾಮಿ ಅಂದರೆ ಎಷ್ಟು ಮಟ್ಟಕ್ಕೆ ಸರಿ? ಅದಕ್ಕೋಸ್ಕರವಾಗಿ ಏನು ಹೇಳ್ತೆ ಅದಕ್ಕೆ ಅಂದರೆ, ಒಂದು 7 ಸಮುದ್ರಗಳು 7 ನದಿಗಳು ಆ ನೀರನ್ನು ತಂದು ಶುದ್ಧೋದಕವನ್ನು ತಂದು ಆ ಮಗುವಿಗೆ ಪೂರ್ಣವಾಗಿರ್ತಕ್ಕಂಥ ದೇಹ ಶುದ್ಧಿ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ನಡೆಯುತ್ತೆ. ಅದನ್ನು ಮಾಡಿ ವಂಶಕ್ಕೆ ನಿಮ್ಮ ಮಗುವನ್ನು ಪಾದಾರ್ಪಣೆ ಕರ್ಕೋಬೇಕು. ಹುಟ್ಟಿದ ಮಗು ಅವರ ವಂಶಕ್ಕೆ ಯಾವ ಕಾರಣಕ್ಕೂ ಸೇರಿರಲ್ಲ. ಹುಟ್ಟಿದ ಮಗು ಅವ್ರೇನಂತಾರೆ, ನನ್ನ ಮಗು ನನ್ನ ಮೊಮ್ಮಗು ಅಂತಾರೆ, ಅಪ್ರಾಣಿ ಆಗಿರಲ್ಲ ಅದು.
ಯಾಕೆ ಅಂದರೆ ಆ ಮಗುವನ್ನು ಇವರು ಶುದ್ಧೀಕರಣ ಮಾಡಿ ತಗೊಂಡೇ ಇಲ್ಲ. ಹಾಗಿದ್ದ ಮೇಲೆ ನನ್ನ ಮಗು ಅಂದ ಮೇಲೆ ನಿಮ್ಮ ಮಗು ಆಗಿದ್ರೆ ನಿಮ್ಮ ಮಾತು ಕೇಳಬೇಕಿತ್ತು, ಅದು ಕೇಳ್ತಾ ಇಲ್ಲ. ಅಂದರೆ ನೀವು ಅದನ್ನು ಶುದ್ಧೀಕರಣ ಮಾಡಬೇಕಂತ ಗೊತ್ತಿಲ್ಲ, ಆ ಮಗುನ ನಿಮ್ಮ ವಂಶಕ್ಕೆ ಸೇರಿಸ್ಕೊಂಡಿಲ್ಲ. ಹಾಗಿದ್ಮೇಲೆ ನಿಮ್ಮ ಮಗು ಆರೋಗ್ಯ ಹೆಂಗಿರುತ್ತೆ, ನೀವು ಹೇಳ್ದಂಗೆ ಆ ಮಗು ಹೆಂಗೆ ನಡ್ಕೊಳುತ್ತೆ, ನೀವು ಅಂದ್ಕೊಂಡಂಗೆ ಮಗು ಮದುವೆ ಹೆಂಗಾಗತ್ತೆ, ಇದೆಲ್ಲವೂ ಕೂಡ ನಾವು ತಂದೆ ತಾಯಿಗಳಾಗಿದ್ದುಕೊಂಡು ಮಕ್ಕಳ ದೇಹವನ್ನು ಶುದ್ಧೀಕರಣ ಮಾಡ್ತಕ್ಕಂತಹ ಒಂದು ಸ್ಥಿತಿಗೆ ನಾವಿನ್ನೂ ಹೋಗಿಲ್ಲ ಅಂತಕ್ಕಂತಹ ಅನುಮಾನದಲ್ಲೇ ನಾವಿರಬೇಕಾದ್ರೆ ಯಾವ ರೀತಿಯಾಗಿ ನೀವು ಇದನ್ನು ತೀರ್ಮಾನಕ್ಕೆ ಬರ್ತೀರಾ ಅಂತ ನೀವೇ ಎಲ್ಲರೂ ಎಚ್ಚರಿಕೆಯಿಂದ ಯೋಚನೆ ಮಾಡ್ಕೋಬೇಕು. ಕಾರಣ ನಾವು ಯಾವುದೇ ಪದಾರ್ಥ ತೊಗೋತೀವಿ, ಕಾರ್ ತೊಗೋತೀವಿ, ಸ್ಕೂಟರ್ ತಗೋತೀವಿ, ಮೊಬೈಲ್ ತೊಗೋತೀವಿ, ಮೊಬೈಲ್ಗೊಂದು ಕವರ್ ಹಾಕ್ಸ್ಕೊತೀವಿ, ಬಿದ್ದರೆ ಹೊಡೆದೋಗುತ್ತೆ ಅಂತ, ಹೌದಲ್ಲಮ್ಮ? ಎಕ್ಸ್ಟ್ರಾ ಫಿಟ್ಟಿಂಗ್ ಹಾಕ್ಸ್ಕೊಂಡು ಶೋರೂಮಿಂದ ಈಜಿ ತರ್ತೀವಿ ನಮ್ಮ ಅನುಕೂಲಕ್ಕೆ ತಕ್ಕಂತೆ. ಆದರೆ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಗುವಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಯಾವುದು? ಭಗವಂತ ಕೊಟ್ಟಿದ್ದು, ನಾವೇನು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಬೇಕು ಅದಕ್ಕೆ ಅಂತ ಹೇಳುವಂತಹ ಮನಸ್ಥಿತಿಗೆ ಹೋಗಿದ್ದೀವಿ ನಾವು. ಅಂದರೆ ಶುದ್ಧೀಕರಣವನ್ನು ನಾವು ಮಾಡ್ತೀವ ಇಲ್ವಾ? ಸ್ನಾನ ಮಾಡಿದ್ರೆ ಸಾಕು, ಸೆಂಟ್ ಹಾಕ್ಕೊಂಡ್ರೆ ಸಾಕು, ದೇವಸ್ಥಾನಕ್ಕೆ ಹೋಗಿ ಬಂದರೆ ಸಾಕು ಅಂದ್ಕೊಂಡು ತಿಳ್ಕೊಂಡ್ರೆ ಅದಲ್ಲ. ಮಗುವಿನ ದೇಹದಲ್ಲಿ ಇರತಕ್ಕಂತಹ ತಗೊಂಡು ಬಂದಿರತಕ್ಕಂತಹ ಪ್ರತಿಫಲಗಳು ಯಾವ್ಯಾವ ರೀತಿ, ಯಾವ ದೇಹದಲ್ಲಿ ಯಾವ ಭಾಗದಲ್ಲಿ ಸಮಸ್ಯೆ. ಆವಾಗಲೇ ಅದಕ್ಕೆ ಹೇಳಿದೆ, ವಿಶಾಖ ನಕ್ಷತ್ರದಲ್ಲಿ ಇರ್ತಕ್ಕಂಥದ್ದು ಪ್ರಧಾನವಾಗಿ ಒಂದು ನಕ್ಷತ್ರಕ್ಕೆ ಮಾತ್ರ ಕೊಡ್ತಾ ಇದ್ದೀನಿ ಅಂತಲ್ಲ, ಎಲ್ಲ ನಕ್ಷತ್ರಗಳಿಗೂ ಕೂಡ ನರಮಂಡಲದ ಸಮಸ್ಯೆ ಇವತ್ತಿನ ಈ ಆಧುನಿಕ ಪ್ರಪಂಚದಲ್ಲಿ ಎಲ್ಲ ನಕ್ಷತ್ರದ ಮಕ್ಕಳಿಗೂ ಜಾಸ್ತಿ ನರಮಂಡಲದ ಸಮಸ್ಯೆನೇ ಇರೋದು. ನೀನು ಯಾರ ಮನೆಗೆ ಹೋಗಮ್ಮ, ತಲೆನೋವು, ಕಾಲು ನೋವು, ಬೆನ್ನೋವು, ಸೊಂಟ ನೋವು ಯಾರಿಗಿಲ್ಲ? ಎಲ್ಲರಿಗೂ ಇದೆ. ಇದಕ್ಕೆ ಪರಿಹಾರ ಯಾವಾಗ? ಇದಕ್ಕೆ ಮೆಡಿಷನ್ನಾ? ಅಲ್ಲ. ಪೂಜೆನಾ? ಅಲ್ಲ. ಈಗ ಮಕ್ಕಳು ಓಡಾಡ್ತಾರೆ, ನಿಂತಿರ್ತಾರೆ, ಇದೆಲ್ಲ ಲೆಕ್ಕ ಹಾಕ್ಕೊಂಡು ನೀವು ಮುಚ್ಚಾಕ್ಕೊಂಡು ಮಕ್ಕಳನ್ನ ಬೆಳೆಸ್ತಾ ಹೋದರೆ ಮುಂದೆ ಅವರು ದಾರಿ ತಪ್ಪೋದಕ್ಕೆ ಮೂಲ ಕಾರಣ ಯಾರು ಅಂತ ನೀವೇ ಡಿಸೈಡ್ ಮಾಡಬೇಕಾಗತ್ತೆ. ಅದಕ್ಕೆ ಮಕ್ಕಳ ನಾಲ್ಗೆ ಚಪಲತೆ ಇರುವ ಮಕ್ಕಳ ಬಗ್ಗೆ ಜೋಪಾನ ಅಂತ ಹೇಳೋ ಬದಲು ನೇರವಾಗಿ ಹೇಳ್ತೀನಿ, ಮುಂದೆ ಅವರು ನಿಮ್ಮ ಕೈಗೆ ಸಿಗಲ್ಲ. ಚಪಲತೆ ಇರುವಂತಹ ಮಕ್ಕಳು, ಹೆಣ್ಣಾಗಲಿ ಗಂಡಾಗಲಿ, ಚಪಲಕ್ಕೆ ಒಳಗಾಗುತ್ತಾರೆ ಅಂತ ನೀವೇ ಡಿಸೈಡ್ ಮಾಡಬೇಕು. ಚಪಲತೆ ಇರುವ ಮಕ್ಕಳು ಚಪಲತೆಗೆ ಒಳಗಾಗುತ್ತಾರೆ ಅಂದರೆ ಅದು ಯಾವ ರೀತಿ ಬೇಕಾದ್ರೆ ಚಪಲತೆಗೆ ಆಗ್ಬೋದು. ಏನಮ್ಮ? ಈ ಚಪಲತೆ ಇರ್ತಕ್ಕಂಥದ್ದು ಅಪ್ಪ ಅಮ್ಮನಿಗೆ ಗೊತ್ತಾಗೋದು ಹೇಗೆ ಅಂದರೆ, ಬಾಯಿ ರುಚಿ ಯಾವ ಮಕ್ಕಳು ಕೇಳ್ತಾರೆ, ನನಗದು ಬೇಕೇ ಬೇಕು ಅಂತ ಯಾರು ಹಠ ಹಿಡಿತಾರೆ ಅದನ್ನೇ ನೀವು ಬೇಗ ಹಿಡ್ಕೋಬೇಕು. ಈ ಬಾಯಿ ಚಪಲತೆಯನ್ನು ಮಕ್ಕಳಿಗೆ ಯಾವ ರೀತಿ ತಪ್ಪಿಸ್ಬೇಕು, ಅದನ್ನು ಪರಿವರ್ತನೆ ಮಾಡಬೇಕು ಅಂತ ನೀವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರೆ ಆ ಮಗುವಿನ ಈಗಲೇ ಅದನ್ನು ರಿಪೇರಿ ಮಾಡಬಹುದು. ಆ ಬಾಯಿ ಚಪಲತೆ ಯಾಕೆ ಬರುತ್ತೆ ಅಂದರೆ, ಹೊಟ್ಟೆ ಶುದ್ಧೀಕರಣ ಆಗಿರಲ್ಲ. ತಾಯಿ ಹೊಟ್ಟೆಯಿಂದ ಬಂದಂಥ ಮಗು ಹೇಗಿರುತ್ತೋ ಕಂಟಿನ್ಯೂಟಿ ಆಗ್ತಾ ಇರುತ್ತೆ. ಆ ಹೊರಗಡೆ ಬಂದ ಮೇಲೆ ಆ ಮಗು ಹೊಟ್ಟೆಯನ್ನು ಶುದ್ಧಿ ಮಾಡಬೇಕು. ಎಷ್ಟು ಜನ ಗೊತ್ತಿದ್ದು? ಹೊಟ್ಟೆ ಶುದ್ಧೀಕರಣ ಮಾಡದೇ ಇರತಕ್ಕ ಕಾರಣಕ್ಕೆ ಪದೇ ಪದೇ ಮಗುವಿಗೆ ಜ್ವರ ಬರುತ್ತೆ, ಕೆಮ್ಮು ಬರುತ್ತೆ, ಶೀತ ಬರುತ್ತೆ. ಇದು ಮಗುನೇ ಒತ್ಕೊಂಡು ಶಾಪ್ಗೆ ಹೋಗೋದು, ಹುಟ್ಟಿದಾಗಿಂದ ಹಿಂಗೆ ಈ ಮಗು ಅಂತ. ಎಷ್ಟೊಂದು ಅನರ್ಥವಾಗಿ ಮಕ್ಕಳನ್ನ ಬೆಳೆಸ್ತಾ ಇದ್ದೀವಿ, ಯೋಚನೆ ಮಾಡಿ. ಚಿಕ್ಕ ಮಗುವಿಗೆ ನೀವು ಟ್ರೀಟ್ಮೆಂಟ್ ಮಾಡೋಕ್ಕೆ ಹೋದರೆ ಮುಂದೆ ಆ ಮಗುಗೆ ಎಲ್ಲ ರೀತಿಯ ಔಷಧ ದೇಹಕ್ಕೆ ಸೇರಿಕೊಂಡ್ರೆ ಆ ಮಗು ನಿಮ್ಮ ಕೈಗೆ ನಿಮ್ಮ ಮಾತು ಹೇಳ್ದಂಗೆ ಸಿಕ್ಕುತ್ತಾ ನೀವೇ ಡಿಸೈಡ್ ಮಾಡಿ. ಆರೋಗ್ಯದಾಯಕವಾದ ಮಗುವಿಗೆ ಆರೋಗ್ಯದಾಯಕವಾಗಿ ಬೆಳೆಸಬೇಕು ಅಲ್ಲಮ್ಮ? ಅನಾರೋಗ್ಯದ ರೀತಿಯಲ್ಲಿ ಮಾಡಿಕೊಂಡು ಔಷಧಿ ಮತ್ತು ಸಿರಪ್ಪು ಮಾತ್ರೆಗಳನ್ನು ಮಕ್ಕಳಿಗೆ ಹಾಕಿ ಬೆಳೆಸೋದೇ ಆದರೆ, ಯಾಕೆ ಅಂದರೆ ಮಗು ಬಂದಿರೋದೇ ಮೊದಲೇ ಸೀಸರಿನ್ ಕೇಸಲ್ಲಿ ಮಗು ಬಂದಿದ್ದಾಗ ಅದಕ್ಕೆ ಮೊದಲೇ ಎಲ್ಲ ಮೆಡಿಷನ್ ಸೇರಿರುತ್ತೆ, ಹೌದಾ? ಹಾಲಲ್ಲೂ ಸೇರುತ್ತೆ. ಇನ್ನು ಮಗು ಬೆಳೆಯೋಕ್ಕೂ ಮೆಡಿಷನ್ನೇ ಮತ್ತೆ ಸರಿ ಮಾಡಿದ್ರೆ ಆ ಮಗು ಮನಸ್ಥಿತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಮೆದುಳು ಏನಾಗಿರುತ್ತೆ ಸ್ವಲ್ಪ ಯೋಚನೆ ಮಾಡಿ. ಉಗ್ರವಾದಿತನ ಮಕ್ಕಳಿಗೆ ಬರುತ್ತಾ ಇಲ್ವ ಯೋಚನೆ ಮಾಡಿ. ಆ ಮಕ್ಕಳಿಗೆ ನೀವು ಓದಿಸಿದ್ರು ಆ ಮಕ್ಕಳು ಓದ್ತಾರ ಸ್ವಲ್ಪ ಯೋಚನೆ ಮಾಡಿ. ನೀವು ಅವ್ರ ಜೊತೆ ನಿಂತ್ಕೊಂಡ್ರೆ ನಿಮ್ಮ ಕತೆ ಏನಾಗುತ್ತೆ ಯೋಚನೆ ಮಾಡಿ. ಯಾವ ಪೂಜೆ ಮಾಡಿಸ್ತೀರಾ, ಯಾವ ಮಂತ್ರ ಹೇಳ್ಕೊಡ್ತೀರಾ, ಯಾವ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಯಂತ್ರ ಹಾಕಿಸ್ತೀರಾ ನೀವೇ ಯೋಚನೆ ಮಾಡಿ. ಇದಕ್ಕೆ ಪರಿಹಾರ ಆಗಲಿಕ್ಕಿಲ್ಲ. ಕಾರಣ ಮಗುವಿನ ದೇಹ ಶುದ್ಧಿಯನ್ನು ಮಾಡ್ತಕ್ಕಂಥದ್ದು ನಮ್ಮ ಆಹಾರದ ಪ್ರಕ್ರಿಯೆ. ಅದಕ್ಕೋಸ್ಕರವಾಗಿ ನಾವು ನೋಡುವುದು ಕಣ್ಣಿಂದ ನೋಡ್ತೀವಿ, ಇದು ಭಗವಂತನ ದೃಷ್ಟಿ ಅಂತ ಹೇಳ್ಕೋಬೇಕು. ಕಿವಿಯಿಂದ ಕೇಳ್ತೀವಿ, ಇದು ಭಗವಂತನ ಮೂಲಕವಾಗಿ ಕೇಳ್ತಕ್ಕಂತಹ ಒಂದು ವಾಣಿಯನ್ನು ಕೇಳಬೇಕು ಅಂತ ನಮ್ಮ ಕಿವಿ ಇರ್ತಕ್ಕಂಥ ಒಂದು ವಿಚಾರಕ್ಕೆ ಬರ್ತೀವಿ. ಬಾಯಿಂದ ಮಾತನಾಡ್ತೀವಿ, ಒಳ್ಳೆಯ ಮಾತುಗಳನ್ನು ಆಡಬೇಕು ಅಂತ ಈ ಮೂರು ಅಂಗಗಳನ್ನು ನಿಮ್ಮ ಮಗುವಿನಲ್ಲಿ ಎಷ್ಟರ ಮಟ್ಟಕ್ಕೆ ನೀವು, ಇದು ಭಗವಂತನ ಅಂಗಾಂಗಗಳ ಒಂದು ಮೂಲ ಪ್ರಕ್ರಿಯೆ. ಈ ಮೂರು ಭಾಗ ನೋಡುವುದು, ಕೇಳುವುದು, ಮಾತನಾಡುವುದು, ಇವು ಮೂರು ತ್ರಿಶಕ್ತಿ.
ಈ 3 ಶಕ್ತಿ ಇರ್ತಕ್ಕಂತಹ ಭಗವಂತ ವಾಸ ಮಾಡ್ತಕ್ಕಂತಹ ಇನ್ನು ಮಿಕ್ಕದ್ದೆಲ್ಲ ಬೇಡವಾ, ಬೇಕು. ಇವು 3 ಭಗವಂತನಿಗೆ ಸೇರಿದಂಥ ಭಾಗಗಳು. ಇದನ್ನು ನೀವು ಮಗುನಲ್ಲಿ ಗಮನಿಸಬೇಕು. ಮಾತು ಮಗು ಹೇಗಾಡುತ್ತೆ, ನೋಡೋದನ್ನು ಯಾವುದು ನೋಡುತ್ತೆ ಮಗು, ಯಾವುದನ್ನು ಕೇಳಿಸ್ಕೊಳ್ಳುತ್ತೆ, ಹೇಗೆ ಕೇಳಿಸ್ಕೊಳ್ಳುತ್ತೆ, ನಿಮ್ಮ ಮಕ್ಕಳನ್ನ ನೀವು ಗಮನಿಸ್ಕೋಬೇಕು. ಅದು ಸ್ಕೂಲಲ್ಲಿ ಇದೆಲ್ಲ ಬುದ್ಧಿ ಕಲಿಸೋಕ್ಕಾಗಲ್ಲ. ಕೆಟ್ಟದ್ದನ್ನು ನೋಡಬಾರ್ದು, ಹೇಳ್ಬಿಟ್ಟ ತಕ್ಷಣ ಬಿಟ್ಬಿಡುತ್ತಾ ಅದು, ಕೆಟ್ಟದ್ದನ್ನು ಕೇಳಬಾರ್ದು ಬಿಟ್ಬಿಡುತ್ತಾ ಅದು, ಆಗಲ್ಲ. ಇದನ್ನೆಲ್ಲವೂ ನೀವು ಮಕ್ಕಳನ್ನು ಗಣನೀಯವಾಗಿ ಗಮನಿಸ್ತಾ ಹೋದಾಗ, ಆ ಮಗುವನ್ನು ರಿಪೇರಿ ಮಾಡ್ತಕ್ಕಂಥ ವಿಚಾರಕ್ಕೆ ಹೋದಾಗ, ನೆನ್ನೆ ಸ್ವಾತಿ ನಕ್ಷತ್ರದ ಒಂದು ವಿಷಯ ಹೇಳಿದೆ. ಸ್ವಾತಿ ನಕ್ಷತ್ರದ ಹೆಣ್ಣು ಒಂದು ಗಂಡು ಹುಟ್ಟಿದರೆ ಅದರ ಹೊಟ್ಟೆ ಪೂರ್ಣವಾಗಿ ಕೆಟ್ಟಿರುತ್ತೆ. ಅದಕ್ಕೆ ರಾಹು ದೋಷ ಅಂತ ಹೇಳಿ ಜ್ಯೋತಿಷಿಗಳು ಅದನ್ನು ಸೈಡಲ್ಲಿ ತೋರಿಸ್ತಾರೆ ಅವರ ಪ್ರಕಾರ. ಆದರೆ ಈ ರಾಹು ಅಂತಕ್ಕಂಥದ್ದು ದೇಹದ ಅನುಸಾರವಾಗಿ ಬಂದಾಗ, ದೇಹಕ್ಕನುಸಾರವಾಗಿ ಶಾಸ್ತ್ರಕ್ಕೆ ಬಂದಾಗ ಪೂರ್ಣವಾಗಿ ಯಾವುದು ಬೇಡವೋ ಅದನ್ನೆಲ್ಲ ತಿಂತಾರೆ. ಉದಾಹರಣೆಗೆ ರಾತ್ರಿಯಲ್ಲಿ ಯೋಚನೆ ಮಾಡ್ತಾರೆ, ಬೆಳಿಗ್ಗೆ ಹೊತ್ತು ಮಲಗಿರ್ತಾರೆ. ಎಷ್ಟೋ ಮಕ್ಕಳು ಬೆಳಗ್ಗೆ 10 ಗಂಟೆ ಆದರೂ ಹೇಳಲ್ಲ, ದೊಡ್ಡವರೇ ಆಗಲಿ. ಇದೆಲ್ಲ ಕಾರಣ ಇದನ್ನು ಅಭ್ಯಾಸ ಅಂತ ಅನ್ಕೋತಾರೆ. ಅಲ್ಲ, ಆ ಮಗುವಿನಲ್ಲಿ ದೇಹದಲ್ಲಿ ಇರ್ತಕ್ಕಂತಹ ಒಂದು ದೃಢೀಕರಣವಾಗಿರ್ತಕ್ಕಂಥ ಶುದ್ಧತೆ ಇಲ್ಲದ ಕಾರಣ. ತಂದೆ ತಾಯಿ ಪ್ರತಿಯೊಬ್ಬರು ಯೋಚನೆ ಮಾಡಬೇಕು. ಮಗು ಡೆಲಿವರಿ ಆದ ಮೇಲೆ ಆ ಮಗುವಿಗೆ ಸರ್ಕಸ್ ಮಾಡ್ಸೋಕ್ಕಾಗಲ್ಲ. ಹಾಲು ಕುಡಿಸ್ತಕ್ಕಂಥ ತಾಯಿಗೆ ಯಾವ ರೀತಿ ಆಹಾರ ಪ್ರಕ್ರಿಯೆ ನಡೀಬೇಕು, ಆ ಮಗುವಿನ ದೇಹ ಶುದ್ಧಿ ಆಗೋದಕ್ಕೆ ತಾಯಿನ ರಿಪೇರಿ ಮಾಡಿದಾಗ ಮಗು ರಿಪೇರಿ ಆಗುತ್ತೆ. ನಾವು ತಾಯಿ ಬಿಟ್ಬಿಟ್ಟು ಮಗುನ ಹೇಳ್ಕೊಂಡು ಹೋಗ್ಬಿಡ್ತೀವಿ. ಸೊ ಈ ಸಮಸ್ಯೆ ಎಲ್ಲ ನಾವು ಮಾಡ್ತಿರ್ತಕ್ಕಂಥ ಮುಂದೆ ಮಗುವಿಗೆ ದೊಡ್ಡ ಹೊಡೆತ ಬೀಳುತ್ತೆ. ಆ ಮಗುವಿನ ಮನಸ್ಥಿತಿ ಕೆಡ್ತಾ ಹೋಗುತ್ತೆ. ದೇಹನೂ ಕೂಡ ನೀವು ಹೇಳಿದ ಮಟ್ಟಕ್ಕೆ ಇರಲ್ಲ, ಇಲ್ಲ ಸಣ್ಣ ಆಗತ್ತೆ, ಇಲ್ಲ ದುಮ್ಮ ಆಗತ್ತೆ. ಈ ರೀತಿಯಾಗಿ ವಿಕೃತವಾಗಿರ್ತಕ್ಕಂಥ ಮಕ್ಕಳನ್ನು ನಾವು ಬೆಳೆಸ್ಕೊಂಡಾಗ ಸಮಾಜದಲ್ಲಿ ನಾವು ಹೇಗೆ, ಏನಪ್ಪ ಮಗ ಈ ಥರ ಇದೆಯಲ್ಲ, ಯಾಕೆ ಈ ಥರ ಆಯಿತು ಅಂತಕ್ಕಂಥ ಮಾನಸಿಕ ಹಿಂಸೆಯಲ್ಲಿ ತಂದೆ ತಾಯಿಗಳು ಸಿಕ್ಕಾಕೋಬೇಕಾಗತ್ತೆ. ಆದ ಕಾರಣ ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ, ನಿನ್ನೆ ಹೇಳಿದ್ದು ನಾನು, ನಿಮ್ಮ ಮನೆಯ ಅಡಿಪಾಯದಲ್ಲಿ ಎಷ್ಟು ಆಳದಲ್ಲಿ ನೀವು ಮನೆಯ ನಿವೇಶನವನ್ನು ಕಟ್ಟುತ್ತೀರಾ, ಇದರ ಮೇಲೆ ನಿಮಗೆ ಮಣ್ಣಿನಲ್ಲಿ ಸಿಗತಕ್ಕಂತಹ ಒಂದು ಶಕ್ತಿ ಏನು ಅಂದರೆ, ಮನೆಯಲ್ಲಿ ಎಲ್ಲರೂ ಶಾಂತವಾಗಿ ಖುಷಿಯಾಗಿ ನೆಮ್ಮದಿಯಾಗಿ ಕರೆಕ್ಟ್ ಟೈಮ್ಗೆ ಮಲಗೋದು, ಕರೆಕ್ಟ್ ಟೈಮ್ಗೆ ಏಳೋದು, ಹೇಳಿದ ಕೆಲಸ ಯಾರು ಹೇಳದೆ ಅವರೇ ಮಾಡ್ಕೊಳ್ಳೋದು ಅಂತ ಯಾವ ಮನೆಯಲ್ಲಿ ನಡೆಯುತ್ತೋ ಇದೇ ಆ ಮನೆಯಲ್ಲಿ ಮಣ್ಣಿನಲ್ಲಿ ಶಕ್ತಿ ಇದೆ. ಹೇಳಿದ್ರೂ ಮಾಡದೆ, ಹೇಳಿದ್ರೂ ಅರ್ಥ ಆಗದೆ, ಒಬ್ಬರ ಮೇಲೆ ಒಬ್ಬರು ತಿರುಗಿ ಬಿದ್ದರೆ, ನಿದ್ದೆ ಒಬ್ರಿಗೆ ಬಂದರೆ ಒಬ್ರಿಗೆ ಬರಲ್ಲ, ಒಬ್ಬರು ಬೆಳಗ್ಗೆ ಮಾಡ್ತಾರೆ, ಒಬ್ಬರು ರಾತ್ರಿ ಹೊತ್ತು ಮಾಡೋ ನಿದ್ದೆನ ಮಧ್ಯಾಹ್ನದ ಹೊತ್ತು ಮಾಡ್ತಾರೆ. ಈ ಥರ ಪ್ರಕ್ರಿಯೆಗಳು, ದೇಹನೇ ಒಂದು ಕಡೆ ಮನಸ್ಸೇ ಒಂದು ಕಡೆ ನಿಮ್ಮ ಮನೆಯಲ್ಲಿದ್ದರೆ ಇದು ಅಶಾಂತಿಯಾದ ದೇಹ, ಶಾಂತಿ ಇಲ್ಲದ ದೇಹವಾಗಿರುತ್ತೆ. ಇದಕ್ಕೆ ಮೂಲ ಕಾರಣ ನಮ್ಮ ಮನೆಯಲ್ಲೇ ಇರ್ತಕ್ಕಂತಹ ಮಣ್ಣಿನಲ್ಲಿ ಇರ್ತಕ್ಕಂಥ ಅಂಶ, ಅದರ ಶಕ್ತಿ ನಮ್ಮನ್ನು ಈ ರೀತಿಯಾಗಿ ತಿರುಗಿಸುತ್ತೆ. ಯಾಕೆಂದರೆ ಈ ಚಂದ್ರನ ಅಂಶದಲ್ಲಿ ನಾವು ಮಗು ಹೆಸರು ಕಟ್ತೀವಿ. ಚಂದ್ರನ ನೋಡಿದ್ರೆ ತುಂಬ ಖುಷಿ ಪಡ್ತೀವಿ. ಆ ಚಂದ್ರ ನಮ್ಮ ವಾಸದ ಮನೆಯ ಮೇಲೆ ಎಷ್ಟು ಪರಿಣಾಮವನ್ನು ಬೀರ್ತಾರೆ ಅನ್ನೋದನ್ನು ನೀವು ಮುಂದೆ ನೋಡಿದಾಗ ತೋರಿಸ್ತೀನಿ. ನಾವು ಎಷ್ಟು ತಪ್ಪಾಗಿ ತಿಳ್ಕೊಂಡಿದ್ದೀವಿ ಅಂಥೇಳಿ. ಚಂದ್ರ ಅಂತಕ್ಕಂಥದ್ದು ನೋಡೋ ಮಗು ಎಷ್ಟು ಚಂದ್ರನ ಥರ ಇದೆ ಅಂತ ಹೇಳ್ತೀವಿ ನಾವು, ಅದಲ್ಲ? ಅಷ್ಟು ಮುದ್ದಾಗಿರತಕ್ಕಂಥ ಚಂದ್ರನನ್ನು ನಮ್ಮ ಮನೆಗೆ ಎಷ್ಟು ಚೆನ್ನಾಗಿ ಬಳಸ್ಕೊಂಡಿದ್ದೀವಿ ಅಂತಕ್ಕಂಥ ಸತ್ಯ ತಿಳ್ಕೊಳ್ಳೋವರೆಗೂ ನಿಮ್ಮ ಮಣ್ಣಿನಲ್ಲಿ ಇರ್ತಕ್ಕಂಥ ಅಂಶ, ಅದರ ಶಕ್ತಿ ನಿಮ್ಮ ಕುಟುಂಬದ ಮೇಲೆ ಪರಿಣಾಮ ಬೀರ್ತಕ್ಕಂತಹ ಒಂದು ವಿಚಾರವನ್ನು ತಿಳ್ಕೊಳ್ಳೋಕ್ಕೆ ಮೂಲ ಕಾರಣ ಆಗತ್ತೆ. ಆ ಚಂದ್ರನಿಂದ ನಿಮ್ಮ ಮನೆಯ ಒಂದು ಫೌಂಡೇಶನ್ ಏನು ಹಾಕ್ತೀರಾ, ಅಂದರೆ ಪಾಯ ಅಂತ ಏನು ಹಾಕ್ತೀರಾ, ಅದರಲ್ಲಿ ನೀವು ಏನು ಸೇರಿಸ್ಬೇಕಾಗತ್ತೆ, ಎಷ್ಟು ಆಳದಲ್ಲಿ ಫೌಂಡೇಶನ್ ಇರಬೇಕಾಗತ್ತೆ, ಇರ್ತಕ್ಕಂಥ ಒರಿಜಿನಲ್ ಭೂಮಿ ಮೇಲೆ ಎಷ್ಟು ಎತ್ತರ ಇಟ್ಕೋಬೇಕಾಗತ್ತೆ, ಅದರ ಪ್ರಮಾಣ ಎಷ್ಟು, ಇದನ್ನು ತಿಳ್ಕೊಂಡಾಗ ನಿಮಗೆ ಮನೆಯಲ್ಲಿ ಎಲ್ಲರಿಗೂ ಕೂಡ ಒಂದು ಔಷಧದ ಶಾಲೆ, ಅಂದರೆ ನೀವೇ ಹಾಸ್ಪಿಟ್ಲನ್ನ, ಅಡುಗೆ ಮನೆ ಅಂತಕ್ಕಂಥದ್ದೇ ಒಂದು ಹಾಸ್ಪಿಟ್ಲ್ ಆಗುತ್ತೆ. ಒಳ್ಳೆಯ ತಿಂಡಿ, ಒಳ್ಳೆಯ ಊಟ, ಸಮಯಕ್ಕೆ ನಿದ್ದೆ, ಪ್ರತಿಯೊಂದು ನಿಮ್ಮನ್ನು ರಕ್ಷಣೆ ಮಾಡ್ತಕ್ಕಂತಹ ಒಂದು ಶಕ್ತಿ ನಿಲಯ ಆಗತ್ತೆ. ಅದು ನಿಮ್ಮ ಮನೆಯ ಮಣ್ಣಿನಲ್ಲಿರ್ತಕ್ಕಂಥ ಮಹತ್ವ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಖಂಡಿತ ಗುರುಜಿ, ಇನ್ನು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ 532, ಮಲತಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056.
ದೂರವಾಣಿ ಸಂಖ್ಯೆ 9148639933 ಅಥವಾ 8618915231 ಅಥವಾ 9108258834.